ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಬೆಂಬಲವನ್ನ ನೀಡಿ. ಈ ನಮ್ಮ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಸಹಕಾರವಿರಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮೇಷರಾಶಿಯವರೇ, ಬೆಂಕಿಗೆ ಬಿದ್ದಂತಹ ಚಿನ್ನವೇ ಅತಿ ಹೆಚ್ಚು ಹೊಳೆಯುವುದು. ನಿಮ್ಮ ಜೀವನದಲ್ಲಿ ಎದುರಾಗುವಂತಿರುವಂತಹ ಸವಾಲುಗಳು ಮತ್ತು ನೋವುಗಳು ನಿಮ್ಮನ್ನ ನಾಶ ಮಾಡಲು ಬರುವುದಿಲ್ಲ. ಬದಲಾಗಿ ನಿಮ್ಮೊಳಗೆ ಸೂಕ್ತವಾಗಿರುವಂತಹ ಅದ್ಭುತವಾದಂತಹ ಶಕ್ತಿಯನ್ನ ಜಗತ್ತಿಗೆ ಪರಿಚಯಿಸಲು ಬಂದಿವೆ. ಪರಿಸ್ಥಿತಿಗಳು ಎಷ್ಟೇ ಕಠಿಣವಾಗಿದ್ದರೂ ನೆನಪಿಡಿ, ಸೂರ್ಯ ಮುಳುಗುವುದು ಕೇವಲ ನಾಳೆಯ ಹೊಸ ಉದಯಕ್ಕಾಗಿ ಮಾತ್ರ. ನಿಮ್ಮನ್ನ ಸೋಲಿಸಲು ಯಾರಿಂದಲೂ ಕೂಡ ಸಾಧ್ಯವಿಲ್ಲ. ನಿಮ್ಮ ಸ್ವಂತ ನಕಾರಾತ್ಮಕ ಆಲೋಚನೆಗಳಿಂದ ಮಾತ್ರ ಅದು ಸಾಧ್ಯವಾಗುವಂತದ್ದು. ನಿಮ್ಮ ಆತ್ಮವಿಶ್ವಾಸವನ್ನ ಎಂದಿಗೂ ಕೂಡ ನೀವು ಕೈ ಬಿಡಬೇಡಿ. ನಿಮ್ಮ ಜೀವನದಲ್ಲಿ ಇಂದು ನಿಮ್ಮ ರಾಶಾಧಿಪತಿಯಾದಂತಹ ಮಂಗಳನ ದಿನವಾಗಿರುವುದರಿಂದ ವೃತ್ತಿ ರಂಗದಲ್ಲಿ ಅದ್ಭುತವಾದಂತಹ ಶಕ್ತಿ ಮತ್ತು ಉತ್ಸಾಹವನ್ನ ಹೊಂದುವಿರಿ. ಕಚೇರಿಯಲ್ಲಿ ಬಾಕಿ ಉಳಿದಂತಹ ಕಠಿಣ ಕೆಲಸಗಳನ್ನ ನಿಮ್ಮ ದಕ್ಷತೆಯಿಂದ ಪೂರ್ಣಗೊಳಿಸುವಿರಿ. ಸಹೋದ್ಯೋಗಿಗಳು ನಿಮ್ಮ ನಾಯಕತ್ವದ ಗುಣವನ್ನ ಶ್ಲಾಘಿಸಲಿದ್ದಾರೆ. ಇನ್ನು ವ್ಯಾಪಾರಸ್ಥರಿಗೆ ಹೊಸ ಯೋಜನೆಗಳನ್ನ ಜಾರಿಗೆ ತರಲು ಇದು ಒಳ್ಳೆಯ ದಿನವಾಗಿದೆ. ದೀರ್ಘಾವಧಿಯ ಹೂಡಿಕೆಗಳು ಮುಂದಿನ ದಿನಗಳಲ್ಲಿ ಉತ್ತಮ ಲಾಭವನ್ನ ತರುವಂತದ್ದು. ಇನ್ನು ಹಣಕಾಸಿನ ದೃಷ್ಟಿಯಿಂದ ನೋಡುವುದಾದರೆ ಇಂದು ಪ್ರಗತಿಪರವಾದಂತಹ ದಿನ. ಅನಿರೀಕ್ಷಿತ ಮೂಲಗಳಿಂದ ಧನ ಲಾಭವಾಗುವಂತಹ ಯೋಗವಿದೆ. ಈ ಹಿಂದೆ ನೀವು ಯಾರಿಗಾದರೂ ಸಾಲವನ್ನ ನೀಡಿದ್ದರೆ ಆ ಹಣ ಇವತ್ತು ವಾಪಸ್ ಬರುವಂತಹ ಸಾಧ್ಯತೆ ದಟ್ಟವಾಗಿದೆ. ಆದರೆ ಭೂಮಿ ಅಥವಾ ವಾಹನಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಆತುರದ ನಿರ್ಧಾರ ಬೇಡ. ಖರ್ಚುಗಳ ಮೇಲೆ ನಿಯಂತ್ರಣವನ್ನ ಇಟ್ಕೊಳ್ಬೇಕಾಗತ್ತೆ. ಇನ್ನು ಕುಟುಂಬದಲ್ಲಿ ಹಿರಿಯರ ಆರೋಗ್ಯ ಕೂಡ ಸುಧಾರಣೆಗೆ ಬರುವಂತದ್ದು. ಇದರಿಂದ ನಿಮ್ಮ ಮನಸ್ಸಿನ ಮೇಲಿದ್ದಂತಹ ದೊಡ್ಡ ಆತಂಕ ದೂರವಾಗ್ತದೆ. ಜೀವನ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ದರೂ ಪರಸ್ಪರ ಮುಕ್ತವಾಗಿ ಮಾತನಾಡುವುದರಿಂದ ಬಾಂಧವ್ಯ ಗಟ್ಟಿಯಾಗುವಂತದ್ದು. ಮಕ್ಕಳ ಪ್ರಗತಿಯು ಮನಸ್ಸಿಗೆ ಸಂತಸವನ್ನ ತರುವಂತದ್ದು. ಇನ್ನು ದೈಹಿಕವಾಗಿ ಇಂದು ನೀವು ಸದೃಢರಾಗಿರುತ್ತೀರಿ. ಆದ್ರೆ ಅತಿಯಾದ ಆಲೋಚನೆ ಮತ್ತು ಕೆಲಸದ ಒತ್ತಡದಿಂದ ಬಿಪಿ ಅಥವಾ ಉಷ್ಣ ಬಾಧೆ ಕಾಣಿಸಿಕೊಳ್ಳಬಹುದು. ದಿನದ ಆರಂಭದಲ್ಲಿ ಪ್ರಾಣಾಯಾಮ ಮಾಡುವುದು ಮತ್ತು ಶರೀರವನ್ನ ತಂಪಾಗಿಟ್ಟುಕೊಳ್ಳುವುದು ಅತ್ಯಗತ್ಯವಾಗಿರುವಂತದ್ದು. ಇಂದು ಮುಂಜಾನೆ ಅಥವಾ ಸಂಜೆ ಹನುಮಂತನ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಥವಾ ಮನೆಯಲ್ಲಿಯೇ ಹನುಮಾನ್ ಚಾಲೀಸವನ್ನ ಪಠಣೆಯನ್ನ ಮಾಡಿ. ಇದು ನಿಮ್ಮಲ್ಲಿರುವಂತಹ ಆಂತರಿಕ ಭಯವನ್ನ ದೂರ ಮಾಡಿ ಅದ್ಭುತವಾದಂತಹ ಧೈರ್ಯವನ್ನ ನಿಮಗೆ ನೀಡುವಂತದ್ದು. ಓಂ ಕ್ರಾಂಗ ಕ್ರೀಂಗ ಕ್ರೌಂಗ ಸಹ ಭೌಮಾಯ ನಮಃ ಅಥವಾ ಸರಳವಾಗಿ ಓಂ ಅಂಗರಕಾಯ ನಮಃ ಮಂತ್ರವನ್ನ 21 ಬಾರಿ ಜಪಿಸಿ. ಇದರಿಂದ ರಕ್ತದೋಷ ಮತ್ತು ಕೋಪವು ಕೂಡ ನಿಯಂತ್ರಣಕ್ಕೆ ಬರ್ತದೆ. ಇನ್ನು ಸಾಧ್ಯವಾದರೆ ಇಂದು ರಕ್ತದಾನ ಮಾಡಿ ಅಥವಾ ಯಾರಿಗಾದರೂ ದೈಹಿಕ ಶ್ರಮದ ಸಹಾಯವನ್ನ ಮಾಡಿ. ಗೋವಿಗೆ ಬೆಲ್ಲ ಮತ್ತು ಗೋಧಿ ಹಿಟ್ಟಿನಿಂದ ಮಾಡಿದಂತಹ ರೊಟ್ಟಿಯನ್ನ ನೀಡುವುದು ಅತ್ಯಂತ ಶುಭಪ್ರದವಾದುದು. ಇಂದು ನಿಮ್ಮ ಉಡುಪಿನಲ್ಲಿ ಕೆಂಪು ಅಥವಾ ಕೇಸರಿ ಬಣ್ಣಕ್ಕೆ ಆದ್ಯತೆಯನ್ನ ನೀಡಿ. ಇದು ನಿಮ್ಮ ಸಕಾರಾತ್ಮಕ ಶಕ್ತಿಯನ್ನ ವೃದ್ಧಿಸುವಂತದ್ದು. ಇನ್ನು ಶುಭ ಸಂಖ್ಯೆಯನ್ನ ನೋಡುವುದಾದರೆ 9 ಮತ್ತು 1 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ಕೆಂಪು ಮತ್ತು ಕೇಸರಿ ಬಣ್ಣವನ್ನ ಬಳಸಬೇಕಾಗುತ್ತೆ. ನೀವು ವೃಷಭ ರಾಶಿಯವರೇ, ಬೇರುಗಳು ಎಷ್ಟು ಆಳವಾಗಿರುತ್ತವೆಯೋ ವೃಕ್ಷವು ಅಷ್ಟು ಚಂಡಮಾರುತಗಳನ್ನ ತಡೆಯಬಲ್ಲದು. ನಿಮ್ಮ ಬದುಕಿನ ಮೌಲ್ಯಗಳು ಮತ್ತು ತಾಳ್ಮೆಯೇ ನಿಮ್ಮ ಆಳವಾದಂತಹ ಬೇರುಗಳು. ಪರಿಸ್ಥಿತಿಗಳು ನಿಮ್ಮನ್ನ ಅಲುಗಾಡಿಸಲು ಪ್ರಯತ್ನಿಸಿದಾಗ ನಿಮ್ಮ ಸ್ಥಿರತೆಯೇ ನಿಮ್ಮ ಅತ್ಯಂತ ದೊಡ್ಡ ಆಯುಧ ಎಂಬುದನ್ನ ಮರೆಯಬೇಡಿ. ನೆನಪಿಡಿ, ವಜ್ರವು ತೀವ್ರವಾದ ಒತ್ತಡದ ನಂತರವೇ ಹೊಳೆಯಲು ಆರಂಭಿಸುವುದು. ನೀವು ಸ್ವಭಾವತಃ ಸ್ಥಿರ ಮತ್ತು ದೃಢ ಸಂಕಲ್ಪದವರು. ಇಂದಿನ ಸವಾಲುಗಳು ನಿಮ್ಮನ್ನ ಕುಗ್ಗಿಸಲು ಬಂದಿಲ್ಲ, ನಿಮ್ಮೊಳಗಿನ ಅದೃಶ್ಯವಾದಂತಹ ಶಕ್ತಿಯನ್ನ ಜಾಗೃತಗೊಳಿಸಲು ಬಂದಿವೆ. ಆತ್ಮವಿಶ್ವಾಸದಿಂದ ಮುನ್ನಡೆದರೆ ಯಶಸ್ಸು ನಿಮ್ಮದಾಗುವಂತದ್ದು. ಇಂದು ಹಣಕಾಸಿನ ವಿಷಯದಲ್ಲಿ ಸಾಧಾರಣವಾದಂತಹ ಫಲಿತಾಂಶವಿರುವಂತದ್ದು. ಅನಗತ್ಯ ಖರ್ಚುಗಳಿಗೆ ಆಸ್ಪದವನ್ನ ನೀಡಬೇಡಿ. ಭವಿಷ್ಯದ ಯೋಜನೆಗಳಿಗಾಗಿ ಹಣವನ್ನ ಉಳಿತಾಯವನ್ನ ಮಾಡುವುದು ಇಂದಿನ ತುರ್ತು ಅಗತ್ಯವಾಗಿದೆ. ಆಸ್ತಿ ಖರೀದಿ ಅಥವಾ ಮಾರಾಟದ ಪ್ರಕ್ರಿಯೆಗಳಲ್ಲಿ ದಾಖಲೆಗಳನ್ನ ಸರಿಯಾಗಿ ಪರಿಶೀಲಿಸುವುದು ಉತ್ತಮ. ಇನ್ನು ಕುಟುಂಬದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮೂಡಬಹುದು, ಆದರೆ ನಿಮ್ಮ ಪ್ರಬುದ್ಧತೆಯಿಂದ ಅದನ್ನು ಕೂಡ ತಿಳಿಯಾಗಿಸಿಕೊಳ್ತೀರಾ. ಜೀವನ ಸಂಗಾತಿಯ ಆರೋಗ್ಯದ ಕಡೆಗೆ ಗಮನವನ್ನ ಕೊಡಬೇಕಾಗುತ್ತೆ. ಆತ್ಮೀಯ ಪ್ರೀತಿಯೊಬ್ಬರ ಅಥವಾ ಮಿತ್ರರೊಬ್ಬರ ಭೇಟಿ ನಿಮ್ಮ ಮನಸ್ಸಿಗೆ ನೆಮ್ಮದಿಯನ್ನ ನೀಡುವಂತದ್ದು. ಮಕ್ಕಳ ಪ್ರಗತಿಯು ಪೋಷಕರಲ್ಲಿ ಸಂತಸವನ್ನ ಮೂಡುವಂತಹ ದಿನವಾಗಿದೆ. ಇನ್ನು ಉದ್ಯೋಗಿಗಳಿಗೆ ಇಂದು ಕಠಿಣವಾದಂತಹ ಶ್ರಮದ ದಿನವಾಗಿರುತ್ತದೆ. ನಿಮ್ಮ ತಾಳ್ಮೆಯನ್ನ ಪರೀಕ್ಷಿಸುವಂತಹ ಪರಿಸ್ಥಿತಿಗಳು ಎದುರಾಗಬಹುದು, ಆದರೆ ನಿಮ್ಮ ಸ್ಥಿರತೆ ಮತ್ತು ದೃಢತೆ ನಿಮಗೆ ಜಯವನ್ನ ತಂದುಕೊಡುತ್ತದೆ. ಮೇಲಾಧಿಕಾರಿಗಳೊಂದಿಗೆ ಮಾತನಾಡುವಾಗ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕಾಗುತ್ತೆ. ವ್ಯಾಪಾರಸ್ಥರಿಗೆ ಹಳೆಯ ಹೂಡಿಕೆಗಳಿಂದ ನಿಧಾನಗತಿಯಲ್ಲಿ ಲಾಭ ಬರಲಾರಂಭಿಸುತ್ತದೆ. ಭೂಮಿ ಅಥವಾ
ಕೃಷಿ ಸಂಬಂಧಿತ ವ್ಯವಹಾರಗಳಲ್ಲಿ ತೊಡಗಿಸಿಕೊಂಡವರಿಗೆ ಇಂದು ಉತ್ತಮವಾದಂತಹ ಪ್ರಗತಿಯು ಕೂಡ ಕಂಡು ಬರುವಂತದ್ದನ್ನ ಕಾಣ್ತೀರಾ. ಇಂದು ದೈಹಿಕ ಆಯಾಸ ಮತ್ತು ಕಣ್ಣಿನ ಉರಿ ಅಥವಾ ತಲೆನೋವಿನಂತಹ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ದೀರ್ಘಾವಧಿ ಕೆಲಸದ ಮಧ್ಯೆ ಸಣ್ಣ ವಿರಾಮವನ್ನ ತೆಗೆದುಕೊಳ್ಳಿ. ಪ್ರಾಣಾಯಾಮ ಮತ್ತು ಧ್ಯಾನವನ್ನ ಮಾಡುವುದರಿಂದ ಮಾನಸಿಕ ಶಾಂತಿ ನಿಮಗೆ ಲಭಿಸುವಂತದ್ದನ್ನ ಕಾಣ್ತೀರಾ. ಇಂದು ಹನುಮಂತನ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಥವಾ ಮನೆಯಲ್ಲಿಯೇ ಹನುಮಾನ್ ಚಾಲೀಸವನ್ನ ಪಠಿಸಿ. ಇದು ನಿಮ್ಮ ಮನಸ್ಸಿನ ಆತಂಕವನ್ನ ದೂರ ಮಾಡಿ ಧೈರ್ಯವನ್ನ ತುಂಬುತ್ತದೆ. ಇನ್ನು ಶುಕ್ರನ ಅನುಗ್ರಹಕ್ಕಾಗಿ ದುರ್ಗಾದೇವಿಗೆ ತುಪ್ಪದ ದೀಪವನ್ನು ಹಚ್ಚಿ ನಮಸ್ಕರಿಸಬೇಕಾಗುತ್ತೆ. ಓಂ ಧುಂ ದುರ್ಗಾಯ ನಮಃ ಎಂಬ ಮಂತ್ರವನ್ನ 11 ಬಾರಿ ಜಪಿಸಬೇಕಾಗುತ್ತೆ. ಇನ್ನು ಬಿಳಿ ಬಣ್ಣದ ಸಿಹಿ ತಿಂಡಿ ಅಥವಾ ಅನ್ನವನ್ನ ಯಾರಿಗಾದರೂ ಕೂಡ ದಾನವಾಗಿ ಮಾಡಬೇಕಾಗುತ್ತೆ. ಹಸುವಿಗೆ ಒಣ ಹಣ್ಣು ಅಥವಾ ಬೆಲ್ಲವನ್ನ ನೀಡುವುದರಿಂದ ಆರ್ಥಿಕ ಅಡೆತಡೆಗಳು ನಿವಾರಣೆಯಾಗುವಂತದ್ದನ್ನ ಈ ದಿನ ನೀವು ನೋಡ್ತೀರಾ. ಇಂದು ನಿಮ್ಮ ಉಡುಪಿನಲ್ಲಿ ಬಿಳಿ, ತಿಳಿ ನೀಲಿ ಅಥವಾ ಕೆನೆ ಬಣ್ಣಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡುವುದು ಕೂಡ ತುಂಬಾ ನಿಮಗೆ ಶುಭ ಫಲವನ್ನ ನೀಡುವಂತದ್ದು. ಇನ್ನು ಶುಭ ಸಂಖ್ಯೆಯನ್ನ ನೋಡುವುದಾದ್ರೆ 6 ಮತ್ತು 9 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ ಇಂದಿನ ದಿವಸ ನೀವು. ಇನ್ನು ಶುಭ ಬಣ್ಣವನ್ನ ನೋಡುವುದಾದ್ರೆ ಬಿಳಿ ಮತ್ತು ನೀಲಿ ಬಣ್ಣವನ್ನ ಬಳಸಿದ್ದಲ್ಲಿ ಖಂಡಿತವಾಗಿಯೂ ಈ ದಿನ ನೀವು ಶುಭ ಫಲಗಳನ್ನ ಕಾಣ್ತೀರಾ. ಮಿಥುನ ರಾಶಿಯವರೇ, ನದಿಯ ನೀರಿನ ಹರಿವು ಕಲ್ಲಿನ ತೀಕ್ಷ್ಣತೆಯನ್ನ ಬದಲಾಯಿಸುವುದು ಅದರ ಶಕ್ತಿಯಿಂದಲ್ಲ, ಬದಲಿಗೆ ಅದರ ನಿರಂತರತೆಯಿಂದ. ಜೀವನದಲ್ಲಿ ಎದುರಾಗುವಂತಹ ಸವಾಲುಗಳು ಒಂದೇ ದಿನದಲ್ಲಿ ಬಗೆಹರಿಯುತ್ತಿದ್ದರೆ ನಿರಾಶರಾಗಬೇಡಿ. ನಿಮ್ಮ ಸಣ್ಣ ಮತ್ತು ನಿರಂತರ ಪ್ರಯತ್ನಗಳು ಕಾಲಕ್ರಮೇಣ ಪರ್ವತದಂತಹ ಕಷ್ಟವನ್ನು ಕೂಡ ಕರಗಿಸಬಲ್ಲವು. ಹೊರಗಿನ ಗದ್ದಲಕ್ಕಿಂತ ನಿಮ್ಮೊಳಗಿನ ಶಾಂತ ನಡೆಗೆ ಹೆಚ್ಚು ಶಕ್ತಿ ಇರುವಂತದ್ದು ಎಂಬುದನ್ನ ನೀವು ಮರೆಯುವ ಹಾಗಿಲ್ಲ. ನಿಮ್ಮ ಜೀವನದಲ್ಲಿ ಇಂದು ವೃತ್ತಿರಂಗದಲ್ಲಿ ಸವಾಲು ಮತ್ತು ಅವಕಾಶಗಳೆರಡೂ ಕೂಡ ಸಮನಾಗಿರುವಂತದ್ದು. ನಿಮ್ಮ ಕಲ್ಪನಾ ಶಕ್ತಿ ಹಾಗೂ ಮಾತಿನ ಚಾತುರ್ಯದಿಂದ ಕಚೇರಿಯ ಜಟಿಲ ಸಮಸ್ಯೆಗಳನ್ನ ಬಗೆಹರಿಸುವಿರಿ. ಆದರೆ ಸಹೋದ್ಯೋಗಿಗಳೊಂದಿಗೆ ವಾಗ್ವಾದಕ್ಕೆ ಇಳಿಯಬೇಡಿ. ನಿಮ್ಮ ಮೌನವೇ ಇಂದು ನಿಮಗೆ ಶ್ರೀರಕ್ಷೆಯಾಗುವಂತದ್ದು. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಹೊಸ ಹೂಡಿಕೆಯ ಅವಕಾಶಗಳು ಸೃಷ್ಟಿಯಾಗಲಿವೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಪಾರದರ್ಶಕತೆಯನ್ನ ನೀವು ಕಾಪಾಡಿಕೊಂಡು ಹೋಗಬೇಕಾಗುತ್ತೆ. ಇನ್ನು ಹಣಕಾಸಿನ ದೃಷ್ಟಿಯಿಂದ ಇಂದು ನಿಮ್ಮ ಸಂಯಮ ಪರೀಕ್ಷಿಸುವಂತಹ ದಿನವಾಗಿರುವಂತದ್ದು. ಆದಾಯದ ಮೂಲಗಳು ಎಂದಿನಂತೆ ಇದ್ದರೂ ಅನಗತ್ಯ ತಾಂತ್ರಿಕ ವಸ್ತುಗಳ ಖರೀದಿ ಅಥವಾ ಆಕಸ್ಮಿಕ ಖರ್ಚುಗಳಿಂದಾಗಿ ಬಜೆಟ್ ಸ್ವಲ್ಪ ಏರುಪೇರಾಗಬಹುದು. ದೀರ್ಘಕಾಲೀನ ಉಳಿತಾಯ ಯೋಜನೆಗಳಿಗೆ ಹಣ ನಿಯೋಜಿಸಲು ಇದು ಉತ್ತಮವಾದಂತಹ ದಿನವಾಗಿರುವಂತದ್ದು. ಇನ್ನು ಭೂಮಿ ಅಥವಾ ವಾಹನ ಖರೀದಿ ಪ್ರಕ್ರಿಯೆಗಳಿಗೆ ಸದ್ಯಕ್ಕೆ ಯಾವುದೇ ಕಾರಣಕ್ಕೂ ಆತರವನ್ನ ಪಡಬೇಡಿ ನೀವು. ಇನ್ನು ಕುಟುಂಬದಲ್ಲಿ ಹಿರಿಯರ ಮತ್ತು ಜೀವನ ಸಂಗಾತಿಯ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನ ಹರಿಸಬೇಕಾಗ್ತದೆ. ಮನೆಯವರ ಭಾವನೆಗಳಿಗೆ ಸ್ಪಂದಿಸುವುದರಿಂದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ತಾಯವಾಗಿ ಬಗೆಹರಿಯುವಂತದ್ದು. ಇನ್ನು ಪ್ರೇಮಿಗಳಿಗೆ ಇಂದು ಪರಸ್ಪರ ನಂಬಿಕೆಯನ್ನ ಗಟ್ಟಿಗೊಳಿಸುವಂತಹ ದಿನವಾಗಿರುವಂತದ್ದು. ಸಾಮಾಜಿಕ ವಲಯದಲ್ಲಿ ನಿಮ್ಮ ಹಿತೈಷಿಗಳಿಂದ ಧನಾತ್ಮಕ ಬೆಂಬಲವೂ ಕೂಡ ನಿಮಗೆ ಸಿಗುವಂತದ್ದನ್ನ ಕಾಣ್ತೀರಾ. ಇನ್ನು ಮಾನಸಿಕ ಒತ್ತಡ ಹಾಗೂ ಅತಿಯಾದ ಆಲೋಚನೆಗಳಿಂದಾಗಿ ನಿದ್ರಾಹೀನತೆ ಅಥವಾ ತಲೆನೋವಿನ ಸಮಸ್ಯೆ ಕಾಣಿಸಿಕೊಳ್ಳಬಹುದು. ಪ್ರಾಣಾಯಾಮ ಅಥವಾ ಯೋಗಾಭ್ಯಾಸಕ್ಕೆ ಕನಿಷ್ಠ 15 ನಿಮಿಷವನ್ನ ಮೀಸಲಿಡಬೇಕಾಗುತ್ತೆ. ಹವಾಮಾನ ಬದಲಾವಣೆಯಿಂದಾಗಿ ಉದರ ಸಂಬಂಧಿ ತೊಂದರೆ ಬಾರದಂತೆ ಲಘು ಆಹಾರ ಸೇವನೆ ಮಾಡುವುದು ಸೂಕ್ತವಾಗಿರುವಂತದ್ದು. ಇಂದು ಹತ್ತಿರದ ದೇವಸ್ಥಾನಕ್ಕೆ ಭೇಟಿ ನೀಡಿ ಹನುಮಂತನಿಗೆ ಸಿಂಧೂರ ಅಥವಾ ವಿಳೆದೆಲೆಯ ಆಹಾರವನ್ನ ಅರ್ಪಿಸಬೇಕಾಗುತ್ತೆ. ಓಂ ಹಂ ಹನುಮತ್ ಏ ನಮಃ ಮಂತ್ರವನ್ನ 21 ಬಾರಿ ಜಪಿಸುವುದರಿಂದ ಮರುಕಳಿಸುವಂತಹ ತೊಂದರೆಗಳು ನಿವಾರಣೆಯಾಗ್ತವೆ. ಇನ್ನು ಪ್ರಿಯಿಂಗು ಕಲಿಕಾ ಶಾಮಂ ಎಂಬ ಬುಧ ಸ್ತೋತ್ರವನ್ನ ಅಥವಾ ವಿಷ್ಣು ಸಹಸ್ರನಾಮವನ್ನ ಆಲಿಸಬೇಕಾಗುತ್ತೆ. ಇದು ಭೌತಿಕ ಗೊಂದಲಗಳನ್ನ ನಿವಾರಿಸಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ಸಹಾಯವನ್ನ ಮಾಡ್ತದೆ. ಇನ್ನು ಹಕ್ಕಿಗಳಿಗೆ ಧಾನ್ಯ ಅಥವಾ ನೀರನ್ನ ನೀಡುವುದು ಹಾಗೂ ಹಸುವಿಗೆ ಹಸಿರು ತರಕಾರಿ ಅಥವಾ ಕಡಲೆ ಬೇಳೆಯನ್ನ ನೀಡುವುದರಿಂದ ಜಾತಕದಲ್ಲಿನ ನಕಾರಾತ್ಮಕ ಪ್ರಭಾವಗಳು ದೂರವಾಗಿ ನೆಮ್ಮದಿ ಸಿಗುವಂತದ್ದು. ಇನ್ನು ಶುಭ ಸಂಖ್ಯೆಯಾಗಿ 5 ಮತ್ತು 9 ಬಳಸಿ. ಶುಭ ಬಣ್ಣವಾಗಿ ತಿಳಿ ಹಸಿರು ಮತ್ತು ಆಕಾಶ ನೀಲಿ ಬಣ್ಣವನ್ನ ಬಳಸಬೇಕು. ಕಟಕ ರಾಶಿಯವರೇ, ಸಮುದ್ರದ ಅಲೆಗಳು ತೀರಕ್ಕೆ ಅಪ್ಪಳಿಸಿದಾಗ ಕಲ್ಲುಗಳು ಸವೆಯಬಹುದು, ಆದರೆ ದೃಢವಾದ ಬಂಡೆಗಳು ಹಾಗೆ ಉಳಿಯುವಂತದ್ದು. ನಿಮ್ಮ ಮನಸ್ಸು ಕೂಡ ಆ ಬಂಡೆಯಂತಿರಲಿ. ಹೊರಗಿನ ಪರಿಸ್ಥಿತಿಗಳು, ಜನರ ಮಾತುಗಳು ನಿಮ್ಮ ಆಂತರಿಕ ಶಾಂತಿಯನ್ನ ಕೆಡಿಸಲು ಬಿಡಬೇಡಿ. ನಿಮ್ಮ ಯೋಗ್ಯತೆ ಏನು ಎಂದು ನಿಮಗೆ ತಿಳಿದಿದ್ದರೆ ಇಡೀ ಜಗತ್ತೇ ನಿಮಗೆ ವಿರುದ್ಧ ನಿಂತರೂ ನೀವು ಗೆದ್ದು ಬೀಗಬಲ್ಲಿರಿ. ನೆನಪಿಡಿ, ಕತ್ತಲೆ ದಟ್ಟವಾದಷ್ಟು ಮುಂಜಾವು ಹತ್ತಿರದಲ್ಲಿದೆ ಎಂದರ್ಥ. ಇಂದು ಹಣಕಾಸಿನ ವಿಷಯದಲ್ಲಿ ನೀವು ಅಂದುಕೊಂಡಿರೋದಕ್ಕಿಂತ ಹೆಚ್ಚಿನ ಖರ್ಚು ವೆಚ್ಚಗಳು ಎದುರಾಗಲಿವೆ. ಅನಗತ್ಯ ವಸ್ತುಗಳ ಖರೀದಿ ಅಥವಾ ಐಷಾರಾಮಿ ಜೀವನ ಶೈಲಿಗೆ ಹಣ ವ್ಯಯಿಸುವುದನ್ನ ತಪ್ಪಿಸಬೇಕಾಗತ್ತೆ. ಹಳೆಯ ಸಾಲದ ಬಾಕಿ ತೀರಿಸಲು ಯೋಜನೆಯನ್ನ ರೂಪಿಸುವಂತಹ ದಿನ. ಹೂಡಿಕೆಗಳ ವಿಷಯದಲ್ಲಿ ಸದ್ಯಕ್ಕೆ ಆತುರವನ್ನ ಪಡಬೇಡಿ ನೀವು. ಇನ್ನು ಉದ್ಯೋಗ
ಉದ್ಯೋಗ ಕ್ಷೇತ್ರದಲ್ಲಿ ಇಂದು ಸಹೋದ್ಯೋಗಿಗಳಿಂದ ಅಥವಾ ಮೇಲಾಧಿಕಾರಿಗಳಿಂದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಎದುರಾಗಬಹುದು. ನಿಮ್ಮ ಭಾವನೆಗಳನ್ನ ನಿಯಂತ್ರಣದಲ್ಲಿಟ್ಟುಕೊಂಡು ಬುದ್ಧಿವಂತಿಕೆಯಿಂದ ಕೆಲಸ ನಿರ್ವಹಿಸುವುದು ಉತ್ತಮವಾಗಿರುವಂತದ್ದು. ವ್ಯಾಪಾರಸ್ಥರಿಗೆ ಶ್ರಮಕ್ಕೆ ತಕ್ಕಂತಹ ಫಲ ಸಿಗಲಿದೆ. ಹೊಸ ಒಪ್ಪಂದಗಳಿಗೆ ಸಹಿ ಹಾಕುವ ಮುನ್ನ ಪತ್ರಗಳನ್ನ ಕೂಲಂಕುಷವಾಗಿ ಪರಿಶೀಲನೆಯನ್ನ ಮಾಡಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ತಾಯಿಯ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನವನ್ನ ಹರಿಸಬೇಕಾಗಬಹುದು. ಸಂಗಾತಿಯೊಂದಿಗೆ ಸಣ್ಣ ವಿಷಯಕ್ಕೆ ವಾದ ವಿವಾದಗಳು ಉಂಟಾಗದಂತೆ ಮೌನವಾಗಿರುವುದು ಸೂಕ್ತವಾಗಿರುವಂತದ್ದು. ಇನ್ನು ಪ್ರೇಮಿಗಳಿಗೆ ಇಂದು ಪರಸ್ಪರ ಅರ್ಥ ಮಾಡಿಕೊಳ್ಳಲು ಸ್ವಲ್ಪ ಸಮಯ ಅವಕಾಶವನ್ನ ಬೇಕಾಗಬಹುದು. ಮನೆಗೆ ಹತ್ತಿರದ ಸಂಬಂಧಿಕರ ಆಗಮನವಾಗುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಾಗಿರುವಂತದ್ದು. ಇನ್ನು ಮಾನಸಿಕ ಒತ್ತಡ ಹಾಗೂ ಅತಿಯಾದ ಚಿಂತನೆಯಿಂದಾಗಿ ನಿದ್ರಾಹೀನತೆ ಅಥವಾ ಹೊಟ್ಟೆಗೆ ಸಂಬಂಧಿಸಿದಂತಹ ತೊಂದರೆಗಳು ಕಾಣಿಸಿಕೊಳ್ಳಬಹುದು. ಸಾತ್ವಿಕ ಆಹಾರ ಸೇವನೆ ಹಾಗೂ ರಾತ್ರಿಯ ಸಮಯದಲ್ಲಿ ಲಘು ನಡಿಗೆ ನಿಮ್ಮ ಆರೋಗ್ಯವನ್ನ ಸುಧಾರಣೆಗೆ ತರುವಂತದ್ದನ್ನ ಈ ದಿನ ನೀವು ಕಾಣ್ತೀರ. ಇನ್ನು ವಿಶೇಷ ಪರಿಹಾರಗಳನ್ನ ನೋಡುವುದಾದರೆ ಆಂಜನೇಯ ಅಥವಾ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯನ್ನ ಮಾಡಬೇಕಾಗುತ್ತೆ. ಇಂದು ಹತ್ತಿರದ ದೇವಸ್ಥಾನಕ್ಕೆ ಭೇಟಿ ನೀಡಿ ಹನುಮಂತನಿಗೆ ಅಥವಾ ಸುಬ್ರಹ್ಮಣ್ಯ ಸ್ವಾಮಿಗೆ ಕೆಂಪು ಹೂಗಳನ್ನ ಅರ್ಪಿಸಿ ದೀಪವನ್ನು ಹಚ್ಚಿ ನಮಸ್ಕರಿಸಿ. ಇದು ನಿಮ್ಮ ಆತಂಕವನ್ನ ದೂರವನ್ನ ಮಾಡುವಂತದ್ದು. ಇಂದು ಸಂಜೆ ವೇಳೆ ಹನುಮಾನ್ ಚಾಲೀಸವನ್ನ ಭಕ್ತಿಯಿಂದ ಪಠಿಸಬೇಕಾಗುತ್ತೆ ಅಥವಾ ಕೇಳಿಸ್ಕೊಳ್ಬೇಕಾಗುತ್ತೆ. ಇದರಿಂದ ನಿಮ್ಮಲ್ಲಿ ಧನಾತ್ಮಕ ಶಕ್ತಿ ಮತ್ತು ಧೈರ್ಯವು ಕೂಡ ಹೆಚ್ಚಾಗುವಂತದ್ದನ್ನ ನೋಡ್ತೀರ. ಇನ್ನು ಚಂದ್ರನ ಕೃಪೆಗಾಗಿ ಇಂದು ಪಕ್ಷಿಗಳಿಗೆ ಅಥವಾ ಪ್ರಾಣಿಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಮಾಡಬೇಕಾಗುತ್ತೆ. ಸಾರ್ವಜನಿಕರಿಗೆ ತಂಪು ಪಾನೀಯ ಅಥವಾ ನೀರನ್ನ ನೀಡುವುದರಿಂದ ಮಾನಸಿಕ ಕ್ಲೇಶಗಳು ಕೂಡ ನಿವಾರಣೆಯಾಗುವಂತದ್ದನ್ನ ಖಂಡಿತವಾಗಿಯೂ ನೋಡ್ತೀರ. ಇಂದು ನಿಮ್ಮ ಉಡುಪಿನಲ್ಲಿ ಬಿಳಿ ಅಥವಾ ತಿಳಿ ಹಳದಿ ಬಣ್ಣಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯನ್ನ ನೋಡುವುದಾದ್ರೆ 2 ಮತ್ತು 7 ಅತಿ ಹೆಚ್ಚಾಗಿ ಈ ದಿನ ನೀವು ಬಳಸಬೇಕಾಗುತ್ತೆ ಶುಭ ಫಲಗಳಿಗಾಗಿ. ಇನ್ನು ಶುಭ ಬಣ್ಣವನ್ನ ನೋಡುವುದಾದ್ರೆ ಬಿಳಿ ಮತ್ತು ಕ್ರೀಮ್ ಬಣ್ಣವನ್ನ ಬಳಸಿದಲ್ಲಿ ಖಂಡಿತವಾಗಿಯೂ ಯಶಸ್ಸನ್ನ ಈ ದಿನ ನೀವು ಕಂಡೇ ಕಾಣ್ತೀರಾ. ಯಾವುದೇ ಕಾರಣಕ್ಕೂ ಮಿಸ್ ಆಗಲ್ಲ. ಸಿಂಹರಾಶಿಯವರೇ, ಸೂರ್ಯನಿಗೆ ಗ್ರಹಣ ಹಿಡಿದಾಗ ಜಗತ್ತು ಕತ್ತಲಾಗಬಹುದು. ಆದರೆ ಸೂರ್ಯ ತನ್ನ ಪ್ರಕಾಶವನ್ನ ಕಳೆದುಕೊಳ್ಳುವುದಿಲ್ಲ, ಕೇವಲ ಸಮಯಕ್ಕಾಗಿ ಕಾಯುತ್ತಾನೆ. ನಿಮ್ಮ ಜೀವನದಲ್ಲೂ ಸವಾಲುಗಳು ಎದುರಾದಾಗ ನೀವು ಕುಗ್ಗಬೇಕಾಗಿಲ್ಲ. ನಿಮ್ಮೊಳಗೆ ಧಗಧಗಿಸುವಂತಹ ಸಾಮರ್ಥ್ಯದ ಕಿಚ್ಚಿದೆ. ಸಿಂಹದ ಹೆಜ್ಜೆ ನಿಧಾನವಾಗಿದ್ದರೂ ಅದು ಬೇಟೆಯ ಮೇಲಿನ ಗುರಿಯನ್ನ ಕಳೆದುಕೊಳ್ಳುವುದಿಲ್ಲ. ನಿಮ್ಮ ಮೇಲಿನ ನಂಬಿಕೆಯನ್ನ ಎಂದಿಗೂ ಕೂಡ ಕಳೆದುಕೊಳ್ಳಬೇಡಿ. ಜಗತ್ತು ನಿಮ್ಮ ಬೆಳಕನ್ನ ಗುರುತಿಸುವಂತಹ ದಿನ ಬಹಳ ಹತ್ತಿರದಲ್ಲಿರುವಂತದ್ದು. ಇಂದು ಕುಟುಂಬದಲ್ಲಿ ಸಂತಸದ ವಾತಾವರಣವನ್ನ ನೋಡುವಂತಹ ದಿನ. ಹಿರಿಯರ ಆರೋಗ್ಯ ಸುಧಾರಣೆಯಾಗುವಂತದ್ದು. ಜೀವನ ಸಂಗಾತಿಯು ನಿಮ್ಮ ಪ್ರತಿಯೊಂದು ನಿರ್ಧಾರಕ್ಕೂ ಬೆನ್ನೆಲುಬಾಗಿ ನಿಲ್ಲುವಂತಹ ದಿನ. ಪ್ರೇಮಿಗಳ ನಡುವೆ ಇದ್ದಂತಹ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ದೂರವಾಗಿ ಬಾಂಧವ್ಯ ಗಟ್ಟಿಯಾಗುವಂತಹ ದಿನ. ಸಮಾಜದಲ್ಲಿ ನಿಮ್ಮ ಕೀರ್ತಿ ಹಾಗೂ ಗೌರವ ಹೆಚ್ಚಾಗುವಂತಹ ಘಟನೆಗಳು ಕೂಡ ಜರುಗುವಂತಹದ್ದಾಗುತ್ತೆ. ಇನ್ನು ಆರ್ಥಿಕವಾಗಿ ಇಂದು ಅತ್ಯಂತ ಪ್ರಗತಿದಾಯಕವಾದಂತಹ ದಿನ. ದೀರ್ಘಕಾಲದಿಂದ ಬರಬೇಕಾಗಿದ್ದಂತಹ ಬಾಕಿ ಹಣ ಅಥವಾ ಸಾಲದ ರೂಪದಲ್ಲಿ ನೀಡಿದ್ದಂತಹ ಹಣ ಇಂದು ನಿಮ್ಮ ಕೈ ಸೇರುವಂತಹ ಸಾಧ್ಯತೆ ದಟ್ಟವಾಗಿದೆ. ಷೇರು ಮಾರುಕಟ್ಟೆ ಅಥವಾ ಭೂಮಿಯ ಮೇಲಿನ ಹೂಡಿಕೆಯಿಂದ ಆಕಸ್ಮಿಕ ಧನಲಾಭದ ಯೋಗವಿದೆ. ಆದಾಗ್ಯೂ ಕೂಡ ಅತಿ ಆಸೆಗೆ ಬಿದ್ದು ಯಾವುದೇ ಅಪರಿಚಿತ ಯೋಜನೆಯಲ್ಲಿ ಹಣವನ್ನ ಹೂಡಿಕೆಯನ್ನ ಮಾಡಬೇಡಿ. ಖಂಡಿತವಾಗಿಯೂ ಲಾಸ್ ಅನ್ನ ಮಾಡ್ಕೊಳ್ತೀರಾ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಇಂದು ನಿಮ್ಮ ನಾಯಕತ್ವದ ಗುಣಕ್ಕೆ ತಕ್ಕಂತಹ ಮನ್ನಣೆ ದೊರೆಯುವಂತಹ ದಿನವಾಗಿದೆ. ಕಠಿಣವಾದಂತಹ ಕೆಲಸಗಳನ್ನ ನಿಮ್ಮ ಆತ್ಮವಿಶ್ವಾಸದಿಂದ ಸುಲಭವಾಗಿ ಪೂರ್ಣಗೊಳಿಸುವಂತಹ ದಿನ. ಮೇಲಾಧಿಕಾರಿಗಳು ನಿಮ್ಮ ದಕ್ಷತೆಯನ್ನ ಈ ದಿನ ಗುರುತಿಸುವಂತಹ ದಿನವಾಗ್ತದೆ. ವ್ಯಾಪಾರಸ್ಥರಿಗೆ ಹೊಸ ಹೂಡಿಕೆಗಳಿಗೆ ಅಥವಾ ಉದ್ಯಮ ವಿಸ್ತರಣೆಗೆ ಇದು ಒಳ್ಳೆಯ ಸಕಾಲವಾದಂತಹ ದಿನ. ಇನ್ನು ಪಾಲುದಾರಿಕೆ ವ್ಯವಹಾರದಲ್ಲಿ ಲಾಭದಾಯಕ ಒಪ್ಪಂದಗಳು ಕೈಗೂಡುವಂತಹ ದಿನವನ್ನ ಈ ದಿನ ನೀವು ಕಾಣ್ತೀರ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಉತ್ಸಾಹಭರಿತವಾದಂತಹ ದಿನ. ದೈಹಿಕ ಶಕ್ತಿ ಮತ್ತು ಮಾನಸಿಕ ನೆಮ್ಮದಿಯೂ ಕೂಡ ಉತ್ತಮವಾಗಿರುತ್ತದೆ. ಆದರೆ ಅತಿಯಾದ ಕೋಪ ಅಥವಾ ಆತುರದಿಂದಾಗಿ ರಕ್ತದೊತ್ತಡದಲ್ಲಿ ಏರುಪೇರಾಗದಂತೆ ಎಚ್ಚರಿಕೆಯನ್ನ ವಹಿಸಬೇಕಾಗುತ್ತೆ. ಸಕಾಲಕ್ಕೆ ಶುದ್ಧವಾದಂತಹ ನೀರು ಮತ್ತು ಸಮತೋಲಿತ ಆಹಾರ ಸೇವನೆಗೆ ಆದ್ಯತೆಯನ್ನು ನೀಡಬೇಕಾಗುತ್ತೆ. ಇಂದು ಹತ್ತಿರದ ಹನುಮಂತನ ದೇವಸ್ಥಾನಕ್ಕೆ ಭೇಟಿ ನೀಡಿ ಸಿಂಧೂರ ಮತ್ತು ವಿಳೆದೆಲೆ ಆಹಾರವನ್ನ ಸಮರ್ಪಿಸಿ ಹನುಮಾನ್ ಚಾಲೀಸವನ್ನ ಪಠಿಸುವುದರಿಂದ ನಿಮ್ಮಲ್ಲಿರುವಂತಹ ನಕಾರಾತ್ಮಕ ಶಕ್ತಿ ಮತ್ತು ಭಯವು ಕೂಡ ದೂರವಾಗುವಂತದ್ದು. ಇನ್ನು ಮುಂಜಾನೆ ಸೂರ್ಯೋದಯದ ಸಮಯದಲ್ಲಿ ತಾಮ್ರದ ಪಾತ್ರೆಯಿಂದ ಸೂರ್ಯನಿಗೆ ಅಗ್ರ್ಯವನ್ನ ನೀಡಿ ಓಂ ಸೂರ್ಯಾಯ ನಮಃ ಎಂಬ ಮಂತ್ರವನ್ನ 11 ಬಾರಿ ಜಪಿಸಿ. ಇದು ನಿಮ್ಮ ಆತ್ಮವಿಶ್ವಾಸ ಹಾಗೂ ತೇಜಸ್ಸನ್ನ ವೃದ್ಧಿಸುವಂತದ್ದು. ಇನ್ನು ಮಂಗಳವಾರದ ದಿನವಾಗಿರುವುದರಿಂದ ಕೆಂಪು ಬಣ್ಣದ ಬಟ್ಟೆ, ಕೆಂಪು ಬೇಳೆ ಅಥವಾ ಬೆಲ್ಲವನ್ನ ಅಗತ್ಯವಿರುವವರಿಗೆ ದಾನವಾಗಿ ಮಾಡಬೇಕಾಗುತ್ತೆ. ಇಂದು ನಿಮ್ಮ ದೈನಂದಿನ ಕಾರ್ಯಗಳಲ್ಲಿ ಕೆಂಪು, ಕೇಸರಿ ಅಥವಾ ಬಂಗಾರದ ಬಣ್ಣಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡಿ. ಇನ್ನು ಶುಭ ಸಂಖ್ಯೆಯಾಗಿ 1 ಮತ್ತು 9 ಬಳಸಿ. ಶುಭ ಬಣ್ಣವಾಗಿ ಕೇಸರಿ ಮತ್ತು ಕೆಂಪು ಬಣ್ಣವನ್ನ ಬಳಸಿ. ಕನ್ಯಾ ರಾಶಿಯವರೇ,
ನದಿ ಹರಿಯುವಾಗ ಎದುರಾಗುವಂತಹ ಕಲ್ಲು ಬಂಡೆಗಳು ಅದರ ಹರಿವನ್ನ ನಿಲ್ಲಿಸುವುದಿಲ್ಲ, ಬದಲಾಗಿ ಅದಕ್ಕೆ ಹೊಸ ದಾರಿಯನ್ನ ಮತ್ತು ನಾದವನ್ನ ಕಲಿಸುತ್ತವೆ. ಜೀವನದಲ್ಲಿ ಬರುವಂತಹ ಅಡೆತಡೆಗಳು ಅಷ್ಟೇ, ಅವು ನಿಮ್ಮನ್ನ ತಡೆಯಲು ಬರುವುದಿಲ್ಲ. ನಿಮ್ಮಲ್ಲಿ ಅಡಗಿರುವಂತಹ ಅದ್ಭುತವಾದಂತಹ ಸಹಿಷ್ಣುತೆ ಮತ್ತು ಸಾಮರ್ಥ್ಯವನ್ನ ಜಗತ್ತಿಗೆ ಪರಿಚಯಿಸಲು ಬರುತ್ತವೆ. ನಿಮ್ಮೊಳಗಿನ ನಿಶಬ್ದ ಶಕ್ತಿಯನ್ನ ನಂಬಿಬೇಕಾಗುತ್ತೆ. ಧೀಮಂತಿಕೆಯಿಂದ ಮುನ್ನಡೆದರೆ ಯಶಸ್ಸು ಮತ್ತು ಜಯ ಸದಾ ನಿಮ್ಮದಾಗುವಂಥದ್ದು. ಉದ್ಯೋಗಿಗಳಿಗೆ ಇಂದು ಕಚೇರಿಯಲ್ಲಿ ಜವಾಬ್ದಾರಿಗಳು ಹೆಚ್ಚಾಗಲಿವೆ. ನಿಮ್ಮ ಕಠಿಣ ಪರಿಶ್ರಮ ಮತ್ತು ಸೂಕ್ಷ್ಮ ಗ್ರಹಿಕೆಯಿಂದ ಕಠಿಣವಾದ ಕೆಲಸಗಳನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸುವಂತಹ ದಿನ. ಸಹೋದ್ಯೋಗಿಗಳೊಂದಿಗೆ ವಾದ ವಿವಾದಗಳಿಗೆ ಆಸ್ಪದವನ್ನ ನೀಡಬೇಡಿ. ವ್ಯಾಪಾರಸ್ಥರಿಗೆ ನೂತನ ಹೂಡಿಕೆಗಳಿಗೆ ಇದು ಸಕಾಲವಲ್ಲ. ವ್ಯವಹಾರದಲ್ಲಿ ಯಾವುದೇ ಪ್ರಮುಖ ನಿರ್ಧಾರಗಳನ್ನ ತೆಗೆದುಕೊಳ್ಳುವ ಮುನ್ನ ಹಿರಿಯರ ಅಥವಾ ಅನುಭವಿಗಳ ಮಾರ್ಗದರ್ಶನವನ್ನ ಪಡೆಯುವುದು ಕೂಡ ಉತ್ತಮ ಫಲವನ್ನ ನೀಡುತ್ತದೆ. ಇನ್ನು ಆರ್ಥಿಕವಾಗಿ ಇಂದು ಸಾಧಾರಣವಾದಂತಹ ಫಲಿತಾಂಶಗಳು ಕಂಡುಬರಲಿವೆ. ಆದಾಯದ ಹರಿವು ಉತ್ತಮವಾಗಿದ್ದರೂ ನಿರೀಕ್ಷಿತವಾದಂತಹ ಆರೋಗ್ಯ ವೆಚ್ಚಗಳು ಹಾಗೂ ಗೃಹೋಪಯೋಗಿ ವಸ್ತುಗಳ ರಿಪೇರಿಗಾಗಿ ಹಣ ವ್ಯಯವಾಗುವಂತಹ ಸಾಧ್ಯತೆ ಇದೆ. ಭವಿಷ್ಯದ ಉಳಿತಾಯದ ಯೋಜನೆಗಳಿಗೆ ಕಡೆಗೆ ಗಮನವನ್ನ ಹರಿಸಬೇಕಾಗುತ್ತೆ. ಸಾಲ ನೀಡುವ ಅಥವಾ ತೆಗೆದುಕೊಳ್ಳುವ ವ್ಯವಹಾರದಿಂದ ಆದಷ್ಟು ಇಂದು ದೂರವಿರಬೇಕಾಗುತ್ತೆ ನೀವು. ಇನ್ನು ಕುಟುಂಬದಲ್ಲಿ ಇಂದು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮೂಡಬಹುದು, ಆದರೆ ನಿಮ್ಮ ಶಾಂತ ಸ್ವಭಾವ ಮತ್ತು ಸಂಯಮದಿಂದ ಪರಿಸ್ಥಿತಿಯನ್ನ ನೀವು ನಿಭಾಯಿಸುವರಾಗ್ತೀರಾ. ಜೀವನ ಸಂಗಾತಿಯ ಭಾವನೆಗಳಿಗೆ ಗೌರವವನ್ನ ನೀಡಬೇಕಾಗುತ್ತೆ. ಹಳೆಯ ಸ್ನೇಹಿತರ ಭೇಟಿಯಿಂದ ಮನಸ್ಸಿಗೆ ಸಂತೋಷವಾಗಲಿದೆ. ಮಕ್ಕಳ ಕಡೆಯಿಂದ ಶುಭ ವಾರ್ತೆ ಕೇಳುವಂತಹ ಯೋಗವು ಕೂಡ ಅತಿ ಹೆಚ್ಚಾಗಿ ಇರುವಂತದ್ದು. ಇನ್ನು ಮಾನಸಿಕ ಒತ್ತಡ ಹಾಗೂ ಅತಿಯಾದ ಆಲೋಚನೆಯಿಂದಾಗಿ ತಲೆನೋವು, ನಿದ್ದೆಯ ಕೊರತೆ ಅಥವಾ ಅಜೀರ್ಣದಂತಹ ಸಮಸ್ಯೆಗಳು ಕಾಡಬಹುದು. ಆರೋಗ್ಯಕರ ಆಹಾರ ಪದ್ಧತಿಯನ್ನು ರೂಢಿಸಿಕೊಳ್ಳಬೇಕಾಗತ್ತೆ. ಯೋಗ ಮತ್ತು ಧ್ಯಾನಕ್ಕೆ ಸ್ವಲ್ಪ ಸಮಯವನ್ನಾದರೂ ಮೀಸಲಿಡುವುದು ಅತ್ಯಗತ್ಯವಾಗಿರುವಂತದ್ದು. ಇಂದು ಓಂ ಭೂಂ ಬುಧಾಯ ನಮಃ ಎಂಬ ಮಂತ್ರವನ್ನ 21 ಬಾರಿ ಜಪಿಸಿ. ಇದು ನಿಮ್ಮ ಬೌದ್ಧಿಕ ಚಾತುರ್ಯವನ್ನ ಮತ್ತು ನಿರ್ಧಾರ ತೆಗೆದುಕೊಳ್ಳುವಂತಹ ಸಾಮರ್ಥ್ಯವನ್ನ ವೃದ್ಧಿಸುವಂತದ್ದು. ಇನ್ನು ಸಾಧ್ಯವಾದರೆ ಹಸುವಿಗೆ ಹಸಿರು ತರಕಾರಿ ಅಥವಾ ಹಸಿರು ಹುಲ್ಲನ್ನ ತಿನ್ನಿಸಬೇಕಾಗುತ್ತೆ. ಇದು ಜಾತಕದಲ್ಲಿನ ಬುಧನ ದೋಷವನ್ನ ಕಡಿಮೆ ಮಾಡಿ ಶುಭ ಫಲವನ್ನ ನೀಡುವಂತದ್ದು. ಇಂದು ಹನುಮಾನ್ ಚಾಲೀಸವನ್ನ ಭಕ್ತಿಯಿಂದ ಪಠಿಸಿ ಅಥವಾ ಕೇಳಬೇಕಾಗುತ್ತೆ. ಇದು ನಿಮ್ಮಲ್ಲಿರುವಂತಹ ನಕಾರಾತ್ಮಕವಾದಂತಹ ಆಲೋಚನೆಗಳನ್ನ ದೂರ ಮಾಡಿ ಆಂತರಿಕ ಧೈರ್ಯವನ್ನ ತುಂಬುತ್ತದೆ. ಇಂದು ತಿಳಿ ಹಸಿರು ಅಥವಾ ಬಿಳಿ ಬಣ್ಣದ ಉಡುಪನ್ನ ಧರಿಸುವುದು ಅಥವಾ ಹಸಿರು ಕರವಸ್ತ್ರವನ್ನ ಇಟ್ಟುಕೊಳ್ಳುವುದು ನಿಮ್ಮ ಬಳಿ ಮಾನಸಿಕ ಶಾಂತಿಗೆ ಪೂರಕವಾದಂಥದ್ದು. ಇನ್ನು ಶುಭ ಸಂಖ್ಯೆಯನ್ನ ನೋಡುವುದಾದ್ರೆ 5 ಮತ್ತು 2 ಬಳಸಬೇಕಾಗುತ್ತೆ. ನೀವು ಶುಭ ಬಣ್ಣವಾಗಿ ಹಸಿರು ಮತ್ತು ನೀಲಿ ಬಣ್ಣವನ್ನ ಬಳಸಬೇಕಾಗುತ್ತೆ ಇಂದಿನ ದಿವಸ ನೀವು. ತುಲಾರಾಶಿಯವರೇ, ಜಗತ್ತಿನ ಅತ್ಯಂತ ಸುಂದರವಾದ ಸಮತೋಲನವು ನಿಮ್ಮೊಳಗಿನ ಶಾಂತಿಯಲ್ಲಿದೆ. ಹೊರಗಿನ ಪರಿಸ್ಥಿತಿಗಳು ಎಷ್ಟೇ ಏರುಪೇರಾಗಿದ್ದರೂ ನಿಮ್ಮ ಮನಸ್ಸು ಸ್ಥಿರವಾಗಿದ್ದರೆ ಇಡೀ ಬ್ರಹ್ಮಾಂಡವೇ ನಿಮಗೆ ದಾರಿಯನ್ನ ಮಾಡಿಕೊಡುತ್ತದೆ. ವಜ್ರವು ಕತ್ತಲೆಯಲ್ಲಿ ಕಲ್ಲಾಗಿ ಉಳಿಯಬಹುದು, ಆದರೆ ಬೆಳಕಿನ ಒಂದು ಸಣ್ಣ ಕಿರಣ ಬಿದ್ದಾಗ ಅದು ತನ್ನ ನೈಜ ಹೊಳಪನ್ನ ಜಗತ್ತಿಗೆ ತೋರಿಸುತ್ತದೆ. ನಿಮ್ಮ ಅಸ್ತಿತ್ವವು ಅಷ್ಟೇ ಅಮೂಲ್ಯವಾದುದು. ನಿಮ್ಮ ಸಹಜ ಗುಣವಾದಂತಹ ಸಮಚಿತ್ತವೇ ನಿಮ್ಮ ಜೀವಾಳ. ಯಾವುದೇ ಗೊಂದಲಗಳಿಗೆ ಕಿವಿಗೊಡದೆ ನಿಮ್ಮ ಆಂತರಿಕ ಶಕ್ತಿಯನ್ನ ನಂಬಿ ಮುನ್ನಡೆದರೆ ಜಯ ನಿಮ್ಮದಾಗುವಂತದ್ದು. ಇಂದು ಧನಸ್ಥಾನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಕಂಡು ಬರಲಿವೆ. ದೀರ್ಘಕಾಲಿಕ ಹೂಡಿಕೆಗಳಿಂದ ಲಾಭಾಂಶ ದೊರೆಯುವಂತಹ ಸೂಚನೆ ಇದೆ, ಆದರೆ ಭವಿಷ್ಯದ ಸುರಕ್ಷತೆಗಾಗಿ ಉಳಿತಾಯ ಯೋಜನೆಗಳಿಗೆ ಹೆಚ್ಚಿನ ಆದ್ಯತೆಯನ್ನ ನೀಡಿ. ಶೋಕಿ ಅಥವಾ ಐಷಾರಾಮಿ ವಸ್ತುಗಳಿಗಾಗಿ ಅನಗತ್ಯವಾಗಿ ಹಣ ವ್ಯಯಿಸುವುದನ್ನ ಆದಷ್ಟು ನಿಯಂತ್ರಿಸುವುದು ಸೂಕ್ತವಾಗಿರುವಂತದ್ದು. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಇಂದು ನಾವೀನ್ಯತೆಗೆ ಹೆಚ್ಚಿನ ಅವಕಾಶಗಳು ಸಿಗುವಂತಹ ದಿನ. ನಿಮ್ಮನ ಕಲ್ಪನಾ ಶಕ್ತಿ ಮತ್ತು ನ್ಯಾಯಸಮ್ಮತ ನಿರ್ಧಾರಗಳು ಸಹೋದ್ಯೋಗಿಗಳಲ್ಲಿ ಹಾಗೂ ಮೇಲಾಧಿಕಾರಿಗಳಲ್ಲಿ ಗೌರವವನ್ನ ಹೆಚ್ಚಿಸುತ್ತವೆ. ಹೊಸ ಜವಾಬ್ದಾರಿಗಳು ನಿಮ್ಮ ಹೆಗಲೇರಬಹುದು. ವ್ಯಾಪಾರಸ್ಥರಿಗೆ ಪಾಲುದಾರಿಕೆಯಲ್ಲಿ ಉತ್ತಮವಾದಂತಹ ಪ್ರಗತಿ ಕಂಡು ಬರಲಿದ್ದು ಹಳೆಯ ಒಪ್ಪಂದಗಳು ಮರುಜೀವವನ್ನ ಪಡೆಯುವಂತದ್ದನ್ನ ಕಾಣ್ತೀರ. ಇನ್ನು ಕುಟುಂಬದಲ್ಲಿ ಸಂತಸ ಮತ್ತು ಸಾಮರಸ್ಯದ ವಾತಾವರಣವಿರುವಂತದ್ದು. ಸಂಗಾತಿಯ ನಡುವಿನ ಹಳೆಯ ಭಿನ್ನಾಭಿಪ್ರಾಯಗಳು ತಿಳಿಯಾಗಲಿದ್ದು ಪರಸ್ಪರ ಅರಿವು ಹೆಚ್ಚಾಗಲಿದೆ. ಸೋದರ ಅಥವಾ ಆಪ್ತ ಮಿತ್ರರ ಕಡೆಯಿಂದ ನಿಮಗೆ ಮಹತ್ವದ ಸಹಾಯ ದೊರೆಯಲಿದೆ. ಪ್ರೇಮಿಗಳಿಗೆ ಪರಸ್ಪರ ಭಾವನೆಗಳನ್ನ ಗೌರವಿಸಲು ಇದು ಉತ್ತಮವಾದಂತಹ ದಿನವಾಗಿರುವಂತದ್ದು. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಉತ್ಸಾಹಭರಿತವಾದಂತಹ ದಿನವಾಗಿರುತ್ತದೆ, ಆದರೆ ಅತಿಯಾದ ಆಲೋಚನೆಗಳಿಂದಾಗಿ ಸಂಜೆಯ ವೇಳೆಗೆ ಸಣ್ಣ ಪ್ರಮಾಣದ ಮಾನಸಿಕ ಆಯಾಸ ಅಥವಾ ನಿದ್ರಾಹೀನತೆಯ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಸತ್ವಯುತ ಆಹಾರ ಸೇವನೆ ಮತ್ತು
ಪ್ರಾಣಾಯಾಮಕ್ಕೆ ಒತ್ತನ್ನ ನೀಡುವುದು ನಿಮ್ಮ ಶಕ್ತಿಯನ್ನ ಸಮತೋಲನದಲ್ಲಿಡುವಂಥದ್ದು. ಇಂದು ಹತ್ತಿರದ ದೇವಸ್ಥಾನಕ್ಕೆ ಭೇಟಿ ನೀಡಿ ಹನುಮಂತನಿಗೆ ಸಿಂಧೂರವನ್ನ ಅರ್ಪಿಸಿ ಅಥವಾ ಮನೆಯಲ್ಲಿಯೇ ಹನುಮಾನ್ ಚಾಲೀಸವನ್ನ ಪಠಿಸಿ. ಇದು ಮನಸ್ಸಿನ ಭಯ ಮತ್ತು ಅಡೆತಡೆಗಳನ್ನ ನಿವಾರಿಸುತ್ತದೆ. ಇನ್ನು ಶುಕ್ರನ ಅನುಗ್ರಹಕ್ಕಾಗಿ ಮಹಾಲಕ್ಷ್ಮಿಯ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ನಮಸ್ಕರಿಸಿ ಆರ್ಥಿಕ ಅಸ್ಥಿರತೆಯನ್ನ ದೂರವಾಗಿಸಿಕೊಳ್ಬೇಕಾಗುತ್ತೆ. ಇನ್ನು ಬಿಳಿ ಬಣ್ಣದ ಸಿಹಿ ತಿಂಡಿ ಅಥವಾ ಅನ್ನವನ್ನ ನಿರ್ಗತಿಕರಿಗೆ ದಾನವಾಗಿ ಮಾಡಿ. ಗೋವಿಗೆ ಕಡಲೆಬೇಳೆ ಅಥವಾ ಬೆಲ್ಲವನ್ನ ನೀಡುವುದು ಅತ್ಯಂತ ಶುಭಪ್ರದವಾದುದು. ಇಂದು ನಿಮ್ಮ ದೈನಂದಿನ ಕಾರ್ಯಗಳಲ್ಲಿ ಬಿಳಿ ಅಥವಾ ತಿಳಿ ನೀಲಿ ಬಣ್ಣದ ಉಡುಪು ಅಥವಾ ಕರವಸ್ತ್ರವನ್ನ ಬಳಸಬೇಕಾಗುತ್ತೆ ನೀವು. ಇನ್ನು ಶುಭ ಸಂಖ್ಯೆಯನ್ನ ನೋಡುವುದಾದರೆ 6 ಮತ್ತು 9 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ ಈ ದಿನ ನೀವು ಶುಭ ಫಲಗಳಿಗಾಗಿ. ಇನ್ನು ಶುಭ ಬಣ್ಣವನ್ನ ನೋಡುವುದಾದರೆ ಬಿಳಿ ಮತ್ತು ನೀಲಿ ಬಣ್ಣವನ್ನ ಬಳಸಿದ್ದಲ್ಲಿ ಖಂಡಿತವಾಗಿಯೂ ಈ ದಿನ ನಿಮಗೆ ಯಶಸ್ಸು, ಅದೃಷ್ಟ ಎರಡೂ ಕೂಡ ಒದಗಿ ಬರುವಂತದ್ದನ್ನ ಕಾಣ್ತೀರಾ. ವೃಶ್ಚಿಕ ರಾಶಿಯವರೇ, ಕತ್ತಲೆ ಆಳವಾಗಿದ್ದಷ್ಟು ನಕ್ಷತ್ರಗಳು ಹೆಚ್ಚು ಪ್ರಕಾಶಮಾನವಾಗಿ ಹೊಳೆಯುತ್ತವೆ. ನಿಮ್ಮ ಜೀವನದ ಸಂಘರ್ಷಗಳು ಕೇವಲ ನಿಮ್ಮ ತಾಳ್ಮೆಯನ್ನ ಪರೀಕ್ಷಿಸುತ್ತಿಲ್ಲ, ಬದಲಾಗಿ ನಿಮ್ಮೊಳಗಿರುವಂತಹ ಅದ್ಭುತವಾದಂತಹ ಸಾಮರ್ಥ್ಯವನ್ನ ಜಗತ್ತಿಗೆ ಪರಿಚಯಿಸಲು ನಿಮ್ಮನ್ನ ಸಿದ್ಧಪಡಿಸುತ್ತಿವೆ. ನೆನಪಿರಲಿ, ಸಮುದ್ರದ ಆಳಕ್ಕೆ ಇಳಿದವನಿಗೆ ಮಾತ್ರ ಮುತ್ತುಗಳು ಸಿಗಲು ಸಾಧ್ಯವಾಗ್ತದೆ. ನಿಮ್ಮ ಆಂತರಿಕ ಶಕ್ತಿಯನ್ನ ನಂಬಿ ಮುನ್ನಡೆದಾಗ ಖಂಡಿತವಾಗಿಯೂ ಯಶಸ್ಸು ನಿಮಗೆ ಸಿಗುವಂತದ್ದು. ಇಂದು ಹಣಕಾಸಿನ ದೃಷ್ಟಿಯಿಂದ ಧನಾತ್ಮಕ ಬದಲಾವಣೆಗಳನ್ನ ಕಾಣುವಂತಹ ದಿನ. ನಿರಂತರ ಪ್ರಯತ್ನಗಳಿಂದಾಗಿ ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗಬಹುದು. ಆದರೆ ಭೂಮಿ ಅಥವಾ ವಾಹನಕ್ಕೆ ಸಂಬಂಧಿಸಿದಂತೆ ಅನಿರೀಕ್ಷಿತ ವೆಚ್ಚಗಳು ಎದುರಾಗುವಂತಹ ಸಂಭವವಿದೆ. ಆದಷ್ಟು ನಿಮ್ಮ ಬಜೆಟ್ ಮೀರದಂತೆ ಆರ್ಥಿಕ ಶಿಸ್ತನ್ನ ಪಾಲಿಸಬೇಕಾಗುತ್ತೆ ನೀವು. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಇಂದು ನಿಮ್ಮ ದೃಢ ನಿರ್ಧಾರಗಳು ಮತ್ತು ಕಠಿಣವಾದಂತಹ ಪರಿಶ್ರಮಕ್ಕೆ ತಕ್ಕಂತಹ ಫಲ ಸಿಗಲಿದೆ. ವೃತ್ತಿ ಜೀವನದಲ್ಲಿ ಎದುರಾಗಿದ್ದಂತಹ ಹಳೆಯ ಗೊಂದಲಗಳು ಬಗೆಹರಿದು ಪ್ರಗತಿಯುತ ಹೆಜ್ಜೆಯನ್ನ ಇಡುವಂತಹ ದಿನ. ಇನ್ನು ವ್ಯಾಪಾರಸ್ಥರಿಗೆ ಹೊಸ ಹೂಡಿಕೆ ಅಥವಾ ಉದ್ಯಮ ವಿಸ್ತರಣೆಗೆ ಸಂಬಂಧಿಸಿದಂತೆ ಮಹತ್ವದ ಮಾತುಕತೆಗಳು ಯಶಸ್ವಿಯಾಗಲಿವೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಪಾರದರ್ಶಕತೆಯನ್ನ ಕಾಯ್ದುಕೊಳ್ಳುವುದು ನಿಮಗೆ ಒಳಿತಾಗುವಂತದ್ದು. ಇನ್ನು ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನವನ್ನ ಹರಿಸಬೇಕಾಗಬಹುದು. ಜೀವನ ಸಂಗಾತಿಯ ಭಾವನೆಗಳಿಗೆ ಗೌರವವನ್ನ ನೀಡುವುದರಿಂದ ಗೃಹಸ್ಥ ಜೀವನದಲ್ಲಿ ಶಾಂತಿ ನೆಲೆಸಿರುವಂತದ್ದು. ಸಾಮಾಜಿಕ ವಲಯದಲ್ಲಿ ನಿಮ್ಮ ಗೌರವ ಮತ್ತು ಪ್ರಭಾವ ವೃದ್ಧಿಯಾಗಲಿದೆ. ಮಿತ್ರರ ಸಕಾಲಿಕ ಸಹಾಯವೋ ನಿಮ್ಮ ಮಾನಸಿಕ ನೆಮ್ಮದಿಗೆ ಕಾರಣವಾಗುವಂತದ್ದು. ಇಂದು ನಿಮ್ಮ ದೈಹಿಕ ಶಕ್ತಿ ಉತ್ತಮವಾಗಿರುತ್ತದೆ, ಆದರೆ ಅತಿಯಾದ ಆಲೋಚನೆಗಳಿಂದಾಗಿ ರಾತ್ರಿ ಸರಿಯಾಗಿ ನಿದ್ರೆ ಬರದೇ ಇರಬಹುದು ಅಥವಾ ಅಜೀರ್ಣದ ಸಮಸ್ಯೆ ಕಾಣಿಸಿಕೊಳ್ಳಬಹುದು. ಪ್ರಾಣಾಯಾಮ ಮತ್ತು ಹಗುರವಾದಂತಹ ವಾಕಿಂಗ್ ಮಾಡುವುದರಿಂದ ಆರೋಗ್ಯ ಸ್ಥಿರವಾಗಿರುವಂತದ್ದನ್ನ ಈ ದಿನ ನೀವು ವೀಕ್ಷಿಸ್ತೀರಾ. ಇಂದು ಹನುಮಂತನ ದೇವಸ್ಥಾನಕ್ಕೆ ಭೇಟಿ ನೀಡಿ ಹನುಮಾನ್ ಚಾಲೀಸವನ್ನ ಪಠಿಸಿ ಅಥವಾ ಕೇಳಿಸಿಕೊಳ್ಬೇಕಾಗುತ್ತೆ. ಇದು ನಿಮ್ಮಲ್ಲಿರುವಂತಹ ನಕಾರಾತ್ಮಕ ಯೋಚನೆಗಳನ್ನ ಮತ್ತು ಭಯವನ್ನ ದೂರ ಮಾಡುವಂತಹ ಕಾರ್ಯವನ್ನ ಮಾಡ್ತದೆ. ಓಂ ಕ್ರಾಂಗ ಕ್ರೀಂಗ ಕ್ರೌಂಗ ಸಂಭೂವಾಯ ನಮಃ ಅಥವಾ ಓಂ ಅಂಗರ್ ಆಯ ನಮಃ ಮಂತ್ರವನ್ನ 21 ಬಾರಿ ಜಪಿಸಿ. ಇದರಿಂದ ರಕ್ತದೊತ್ತಡ ಮತ್ತು ಸಾಲದ ಬಾಧೆಗಳು ನಿಯಂತ್ರಣಕ್ಕೆ ಬರುವಂತದ್ದನ್ನ ನೋಡ್ತೀರಾ. ಇನ್ನು ಸಾಧ್ಯವಾದರೆ ಅರ್ಹರಿಗೆ ಕೆಂಪು ಬಣ್ಣದ ಬೇಳೆ ಅಥವಾ ಬೆಲ್ಲವನ್ನ ದಾನವಾಗಿ ಮಾಡಿ. ಇದು ನಿಮ್ಮ ಜಾತಕದಲ್ಲಿ ಮಂಗಳನ ಬಲವನ್ನ ಹೆಚ್ಚಿಸುವಂತಹ ಕಾರ್ಯವನ್ನ ಮಾಡ್ತದೆ. ಇನ್ನು ಬಣ್ಣದ ಬಳಕೆಯಾಗಿ ನೋಡುವುದಾದರೆ ಇಂದು ನಿಮ್ಮ ಉಡುಪಿನಲ್ಲಿ ಕೆಂಪು ಅಥವಾ ಕೇಸರಿ ಬಣ್ಣಕ್ಕೆ ಹೆಚ್ಚಿನ ಪ್ರಾಧಾನ್ಯತೆಯನ್ನ ನೀವು ನೀಡಬೇಕಾಗ್ತದೆ ಇಂದಿನ ದಿವಸ. ಇನ್ನು ಶುಭ ಸಂಖ್ಯೆಯನ್ನ ನೋಡುವುದಾದರೆ 9 ಮತ್ತು 1 ಅತಿ ಹೆಚ್ಚಾಗಿ ಬಳಸಬೇಕು ನೀವು. ಇನ್ನು ಶುಭ ಬಣ್ಣವನ್ನ ನೋಡುವುದಾದರೆ ಗಾಢ ಕೆಂಪು ಮತ್ತು ಕೇಸರಿ ಬಣ್ಣವನ್ನ ಬಳಸಿದ್ದಲ್ಲಿ ಖಂಡಿತವಾಗಿಯೂ ಅದೃಷ್ಟವನ್ನ ಕಾಣ್ತೀರಾ ನೀವು. ಧನುರಾಶಿಯವರೇ, ನೀವು ಜ್ಞಾನ ಮತ್ತು ಸತ್ಯದ ಅನ್ವೇಷಕರಾಗಿರುತ್ತೀರಾ. ಸಣ್ಣ ಪುಟ್ಟ ಹಿನ್ನಡೆಗಳು ನಿಮ್ಮ ವಿಶಾಲವಾದಂತಹ ದೃಷ್ಟಿಕೋನವನ್ನ ಮುಸುಗುಗೊಳಿಸಲು ಬಿಡಬೇಡಿ. ನಿಮ್ಮ ಅಂತರಾತ್ಮದ ಶಕ್ತಿಯನ್ನ ನಂಬಿ ಮುನ್ನಡೆಯಬೇಕಾಗುತ್ತೆ ನೀವು. ಬಾಣವು ಗುರಿಯನ್ನ ತಲುಪಬೇಕಾದರೆ ಅದನ್ನ ಮೊದಲು ಹಿಂದಕ್ಕೆ ಎಳೆಯಬೇಕಾಗ್ತದೆ. ನಿಮ್ಮ ಜೀವನದಲ್ಲಿ ಸವಾಲುಗಳು ನಿಮ್ಮನ್ನ ಹಿಂದಕ್ಕೆ ತಳ್ಳುತ್ತಿವೆ ಎನಿಸಿದಾಗ ಧೃತಿಗೆಡಬೇಡಿ. ವಿಧಿ ನಿಮ್ಮನ್ನ ಅದ್ಭುತವಾದ ವೇಗದಲ್ಲಿ ಅತ್ಯುನ್ನತ ಗುರಿಯತ್ತ ಚಿಮ್ಮಿಸಲು ಸಿದ್ಧತೆಯನ್ನ ನಡೆಸುತ್ತಿದೆ ಎಂದರ್ಥ. ನಂಬಿಕೆ ಮತ್ತು ಸತ್ವ ನಿಮಗಿದ್ದಲ್ಲಿ ಖಂಡಿತವಾಗಿಯೂ ಯಶಸ್ಸು ನಿಮ್ಮದಾಗುವಂತದ್ದು. ಇಂದು ಉದ್ಯೋಗ ಕ್ಷೇತ್ರದಲ್ಲಿ ನಾವೀನ್ಯತೆಗೆ ಹೆಚ್ಚಿನ ಅವಕಾಶಗಳಿವೆ. ನಿಮ್ಮ ದೀರ್ಘಕಾಲದ ಯೋಜನೆಗಳಿಗೆ ಉನ್ನತವಾದಂತಹ ಅಧಿಕಾರಿಗಳಿಂದ ಮನ್ನಣೆಯೂ ಕೂಡ ದೊರೆಯುವಂತದ್ದು. ಧನುರಾಶಿಯ ಸ್ವಾಭಾವಿಕ ನಾಯಕತ್ವದ ಗುಣವು ಇಂದು ಕಚೇರಿಯಲ್ಲಿ ಎದ್ದು ಕಾಣಿಸಲಿವೆ. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಹೊಸ ಒಪ್ಪಂದಗಳು ಲಭ್ಯವಾಗುವಂತಹ ಯೋಗವಿದೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಪಾರದರ್ಶಕತೆಯನ್ನ ಕಾಯ್ದುಕೊಳ್ಳುವುದು ಅತ್ಯಗತ್ಯವಾಗಿರುವಂತದ್ದು. ಇನ್ನು ಆರ್ಥಿಕವಾಗಿ ಇಂದು ಅನುಕೂಲಕರವಾದಂತಹ ದಿನ. ಹಳೆಯ ಹೂಡಿಕೆಗಳಿಂದ ನಿರೀಕ್ಷಿತ ಲಾಭಾಂಶ ನಿಮ್ಮ ಕೈ ಸೇರಲಿದೆ. ಭೂಮಿ ಅಥವಾ ವಾಹನ ಖರೀದಿಗಾಗಿ ಧನ ವ್ಯಯವಾಗುವಂತಹ ಸಾಧ್ಯತೆ ಇದೆ. ಇದು
ಮುಂದಿನ ದಿನಗಳಲ್ಲಿ ಆಸ್ತಿಯಾಗಿ ಬದಲಾಗುವುದರಿಂದ ಚಿಂತೆಯನ್ನ ನೀವು ಬಿಡಬೇಕಾಗುತ್ತೆ. ಆದರೆ ಹಸ್ತಾಂತರದ ವ್ಯವಹಾರಗಳಲ್ಲಿ ಲಿಖಿತ ದಾಖಲೆಗಳಿರುವುದು ಮುಖ್ಯವಾಗ್ತದೆ. ಇನ್ನು ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಕಡೆಗೆ ವಿಶೇಷ ಗಮನವನ್ನ ಕೊಡಬೇಕಾಗುತ್ತೆ. ಸಂಗಾತಿಯ ವೈಚಾರಿಕ ಭಿನ್ನಾಭಿಪ್ರಾಯಗಳು ತಿಳಿಯಾಗಲಿದ್ದು ಪರಸ್ಪರ ಗೌರವ ಕೂಡ ಹೆಚ್ಚಾಗಲಿದೆ. ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದರಿಂದ ಕುಟುಂಬದಲ್ಲಿ ಶಾಂತಿ ನೆಲೆಸುತ್ತದೆ. ಮಕ್ಕಳ ಪ್ರಗತಿಯು ನಿಮ್ಮ ಮನಸ್ಸಿಗೆ ಸಂತಸವನ್ನ ತರುವಂತಹ ದಿನವಾಗ್ತದೆ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಉತ್ತೇಜನಕಾರಿಯಾಗಿರುವಂತದ್ದು. ಹಳೆಯ ದೀರ್ಘಕಾಲದ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳಿಂದ ಮುಕ್ತಿ ಸಿಗುವಂತದ್ದು. ಆದಾಗ್ಯೂ ಮಧ್ಯಾಹ್ನದ ವೇಳೆಗೆ ಅತಿಯಾದ ಕೆಲಸದಿಂದಾಗಿ ಕಣ್ಣಿನ ಆಯಾಸ ಅಥವಾ ಬೆನ್ನು ನೋವು ಕಾಣಿಸಿಕೊಳ್ಳಬಹುದು. ಪ್ರಾಣಾಯಾಮ ಮತ್ತು ಧ್ಯಾನಕ್ಕೆ ಸ್ವಲ್ಪ ಸಮಯವನ್ನ ಮೀಸಲಿಡಬೇಕಾಗುತ್ತೆ. ಇಂದು ಹತ್ತಿರದ ದೇವಸ್ಥಾನಕ್ಕೆ ಭೇಟಿ ನೀಡಿ ಹನುಮಂತನಿಗೆ ಸಿಂಧೂರ ಅರ್ಪಿಸಿ ಅಥವಾ ಮನೆಯಲ್ಲಿಯೇ ಹನುಮಾನ್ ಚಾಲೀಸ ಪಠಣೆಯನ್ನ ಮಾಡಿ. ಇದು ನಿಮ್ಮ ಆತ್ಮವಿಶ್ವಾಸವನ್ನ ಮತ್ತು ಕಾರ್ಯಸಿದ್ಧಿಯನ್ನ ವೃದ್ಧಿಸುವಂತದ್ದು. ಇನ್ನ ನಿಮ್ಮ ಕುಲಗುರುಗಳು ಅಥವಾ ರಾಘವೇಂದ್ರ ಸ್ವಾಮಿಗಳ ಸ್ಮರಣೆಯನ್ನ ಮಾಡಿ ಓಂ ನಮೋ ಭಗವತೆ ವಾಸುದೇವಾಯ ಅಥವಾ ಓಂ ಬೃಹಸ್ಪತಿಯೇ ನಮಃ ಮಂತ್ರವನ್ನ 21 ಬಾರಿ ಜಪಿಸಬೇಕಾಗುತ್ತೆ. ಇಂದು ಹಣೆಗೆ ಸಣ್ಣದಾಗಿ ಕೇಸರಿ ಅಥವಾ ಹಳದಿ ಶ್ರೀಗಂಧದ ತಿಲಕವನ್ನ ಧರಿಸುವುದು ನಿಮ್ಮ ಆಕರ್ಷಣಾ ಶಕ್ತಿ ಮತ್ತು ಸಕಾರಾತ್ಮಕತೆಯನ್ನ ಹೆಚ್ಚಿಸುವಂತದ್ದು. ಇನ್ನು ಸಾಧ್ಯವಾದರೆ ಕೆಂಪು ಬಣ್ಣದ ಹಸುಗಳಿಗೆ ಅಥವಾ ಪಕ್ಷಿಗಳಿಗೆ ಧಾನ್ಯಗಳನ್ನ ನೀಡಬೇಕಾಗುತ್ತೆ. ಇದು ಜಾತಕದ ದೋಷಗಳನ್ನ ಶಮನಗೊಳಿಸಿ ಈ ದಿನವನ್ನ ಶುಭಪ್ರದವಾಗಿಸುತ್ತವೆ. ಇನ್ನು ಶುಭ ಸಂಖ್ಯೆಯಾಗಿ 3 ಮತ್ತು 9 ಬಳಸಿ. ಶುಭ ಬಣ್ಣವಾಗಿ ಹಳದಿ ಮತ್ತು ಕೇಸರಿ ಬಣ್ಣವನ್ನ ಬಳಸಿ. ಮಕರ ರಾಶಿ. ಮಕರ ರಾಶಿಯವರೇ, ಬೆಳಕು ಮೂಡುವ ಮುನ್ನ ಕತ್ತಲು ಅತ್ಯಂತ ಗಾಢವಾಗಿರುತ್ತದೆ. ಹಾಗೆಯೇ ಯಶಸ್ಸಿನ ಶಿಖರವನ್ನ ಏರುವ ಮುನ್ನ ಎದುರಾಗುವಂತಹ ಸವಾಲುಗಳು ಅತಿ ಕಠಿಣವಾಗಿರುತ್ತವೆ. ನಿಮ್ಮ ಶಕ್ತಿಯೇ ನಿಮ್ಮ ಸ್ಥಿರತೆ ಮತ್ತು ಧೈರ್ಯವಾಗಿರುವಂತದ್ದು. ಜಗತ್ತು ನಿಮ್ಮ ನಿಧಾನಗತಿಯನ್ನ ನೋಡಿ ಸೋಲೆಂದು ಭಾವಿಸಬಹುದು. ಆದರೆ ಅವರಿಗೆ ತಿಳಿಯದ ಸತ್ಯವೇನೆಂದರೆ ನೀವು ಬೀಳಲು ಹಿಂಜರಿಯುತ್ತಿಲ್ಲ, ಬದಲಾಗಿ ಆಳವಾಗಿ ಬೇರೂರಿ ಬೃಹತ್ ವೃಕ್ಷವಾಗಲು ಸಿದ್ಧರಾಗಿರುತ್ತೀರಿ ಎಂದು. ಕಾಲ ನಿಮ್ಮ ಶ್ರಮವನ್ನ ಎಂದಿಗೂ ಕೂಡ ವ್ಯರ್ಥವನ್ನ ಮಾಡುವುದಿಲ್ಲ. ತಾಳ್ಮೆಯಿಂದ ಇದ್ದರೆ ಯಶಸ್ಸು ಖಂಡಿತವಾಗಿಯೂ ನಿಮ್ಮ ಮುಂದೆ ಬರುವಂತದ್ದನ್ನ ನೋಡ್ತೀರ. ಉದ್ಯೋಗ ಕ್ಷೇತ್ರದಲ್ಲಿ ಇಂದು ನಿಮ್ಮ ತಾಳ್ಮೆ ಮತ್ತು ಕಠಿಣವಾದಂತಹ ಪರಿಶ್ರಮಕ್ಕೆ ಪರೀಕ್ಷೆಯ ದಿನವಾಗಿರುವಂತದ್ದು. ನಿರಂತರ ಶ್ರಮದ ನಂತರವೂ ನಿರೀಕ್ಷಿತ ಫಲಿತಾಂಶ ತಡವಾಗಬಹುದು. ಆದರೆ ಧೃತಿಗೆಡಬೇಡಿ. ಸಹೋದ್ಯೋಗಿಗಳೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರುವಂತಹ ಸಾಧ್ಯತೆ ಇರುವುದರಿಂದ ಮಾತಿನಲ್ಲಿ ನಿಗಾವನ್ನ ವಹಿಸಬೇಕಾಗತ್ತೆ. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಹೊಸ ಒಪ್ಪಂದಗಳು ಸಿಗುವಂತಹ ಯೋಗವಿದೆ. ರಿಯಲ್ ಎಸ್ಟೇಟ್ ಮತ್ತು ಕೃಷಿ ಆಧಾರಿತ ವ್ಯವಹಾರಸ್ಥರಿಗೆ ಲಾಭದಾಯಕವಾದಂತಹ ದಿನವಾಗಿರುವಂತದ್ದು. ಇನ್ನು ಹಣಕಾಸಿನ ವಿಷಯದಲ್ಲಿ ಇಂದು ನೀವು ಅತಿ ಹೆಚ್ಚು ಜಾಗರೂಕರಾಗಿರಬೇಕು. ಯಾವುದೇ ರೀತಿಯ ಹೊಸ ಸಾಲ ನೀಡುವಿಕೆ ಅಥವಾ ಅಪರಿಚಿತ ವ್ಯವಹಾರಗಳಲ್ಲಿ ಹೂಡಿಕೆಯನ್ನ ಮಾಡುವುದನ್ನ ಇಂದಿಗೆ ಮುಂದೂಡುವುದು ಒಳ್ಳೆಯದಾಗುವಂತದ್ದು. ಅನಿರೀಕ್ಷಿತವಾಗಿ ವಾಹನ ಅಥವಾ ಗೃಹ ದುರಸ್ತಿಗಾಗಿ ಧನ ವ್ಯಯವಾಗುವಂತಹ ಸಂಭವವಿದೆ. ವ್ಯವಸ್ಥಿತ ಬಜೆಟ್ ಮೂಲಕ ಆರ್ಥಿಕತೆಯನ್ನ ನಿಭಾಯಿಸಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಜವಾಬ್ದಾರಿಗಳು ಕೂಡ ಹೆಚ್ಚಾಗುವಂತಹ ದಿನ. ಸಂಗಾತಿಯ ಆರೋಗ್ಯದ ಕಡೆಗೆ ಗಮನವನ್ನ ಹರಿಸುವುದು ಮುಖ್ಯವಾಗಿರುವಂತದ್ದು. ಕೌಟುಂಬಿಕ ನಿರ್ಧಾರಗಳನ್ನ ತೆಗೆದುಕೊಳ್ಳುವಾಗ ಹಿರಿಯರ ಅನುಭವ ಮತ್ತು ಸಲಹೆಯನ್ನ ಕಡೆಗಣಿಸಬೇಡಿ. ಪ್ರೇಮಿಗಳಿಗೆ ಇಂದು ಸಮಾಧಾನಕರವಾದಂತಹ ದಿನವಾಗಿದ್ದು ಪರಸ್ಪರ ನಂಬಿಕೆ ಕೂಡ ವೃದ್ಧಿ ಆಗುವಂತದ್ದು. ಇನ್ನು ದೈಹಿಕವಾಗಿ ಇಂದು ಮಂಡಿ ನೋವು, ಕೀಲು ನೋವು ಅಥವಾ ಬೆನ್ನು ನೋವಿನಂತಹ ಮೂಳೆಗಳಿಗೆ ಸಂಬಂಧಿಸಿದ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಅತಿಯಾದ ಚಿಂತನೆಯಿಂದಾಗಿ ನಿದ್ರಾಹೀನತೆ ಉಂಟಾಗಬಹುದು. ಪ್ರಾಣಾಯಾಮ ಮತ್ತು ಹಸಿರು ಪರಿಸರದಲ್ಲಿ ಸ್ವಲ್ಪ ಸಮಯವನ್ನ ಕಳೆಯುವುದರಿಂದ ಮಾನಸಿಕ ನೆಮ್ಮದಿ ನಿಮ್ಮದಾಗುವಂತದ್ದು. ಇಂದು ಸಂಜೆ ಸೂರ್ಯೋಸ್ತದ ನಂತರ ಹನುಮಂತನ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಥವಾ ಮನೆಯಲ್ಲಿಯೇ ಜೀವರೂಪಿ ಹನುಮನ ಮುಂದೆ ಸಾಸಿವೆ ಎಣ್ಣೆಯ ದೀಪವನ್ನ ಹಚ್ಚಿ ಹನುಮಾನ್ ಚಾಲೀಸವನ್ನ ಪಠಿಸಿ. ಇದು ಶನಿ ದೋಷ ಹಾಗೂ ಮಂಗಳನ ಸಕಾರಾತ್ಮಕ ಮತ್ತು ನಕಾರಾತ್ಮಕ ಪ್ರಭಾವವನ್ನ ದೂರವನ್ನ ಮಾಡುವಂತದ್ದು. ಇನ್ನು ಸಾಧ್ಯವಾದರೆ ಕಪ್ಪು ನಾಯಿಗೆ ಅಥವಾ ಹಕ್ಕಿಗಳಿಗೆ ಆಹಾರವನ್ನ ನೀಡಿ. ಯಾವುದೇ ನಿರ್ಗತಿಕರಿಗೆ ಅಥವಾ ದೈಹಿಕವಾಗಿ ಅಶಕ್ತರಾದವರಿಗೆ ನಿಮ್ಮ ಕೈಲಾದಂತಹ ಸಹಾಯವನ್ನ ಮಾಡಿ. ಇದು ನಿಮ್ಮ ಕಾರ್ಯಫಲವನ್ನ ಉತ್ತಮಗೊಳಿಸುತ್ತದೆ. ಇಂದು ನಿಮ್ಮ ಉಡುಪಿನಲ್ಲಿ ತಿಳಿ ನೀಲಿ ಅಥವಾ ಹಳದಿ ಬಣ್ಣಕ್ಕೆ ಆದ್ಯತೆಯನ್ನ ನೀಡಿ. ಗಾಢ ಕೆಂಪು ಬಣ್ಣದ ಬಳಕೆಯನ್ನ ಆದಷ್ಟು ಕಡಿಮೆಯನ್ನ ಮಾಡಬೇಕಾಗುತ್ತೆ. ಇಂದು ಓಂ ಪ್ರಾಂ ಪ್ರೀಂ ಪ್ರೌಂ ಸಂ ಶನೇಶ್ವರಾಯ ನಮಃ ಅಥವಾ ಓಂ ಹಂ ಹನುಮತೆಯೇ ನಮಃ ಮಂತ್ರವನ್ನ 21 ಬಾರಿ ಜಪಿಸಿ. ಶುಭ ಸಂಖ್ಯೆಯಾಗಿ 8 ಮತ್ತು 4 ಬಳಸಿ. ಕುಂಭರಾಶಿ. ಕುಂಭರಾಶಿಯವರೇ, ನೀವು ವೈಜ್ಞಾನಿಕ ಮತ್ತು ಆಳವಾದ ಚಿಂತನೆಗೆ ಹೆಸರಾದವರು. ಬಾಹ್ಯ ಜಗತ್ತಿನ ಗೊಂದಲಗಳು ನಿಮ್ಮ ಸ್ಥಿರತೆಯನ್ನ ಕೆಡದಂತೆ ನೋಡಿಕೊಳ್ಳಬೇಕಾಗುತ್ತೆ. ನಿಮ್ಮ ತಾಳ್ಮೆಗೆ ನಿಮ್ಮ ಅತಿ ದೊಡ್ಡದಾದಂತಹ ಆಸ್ತಿ ಆಗಿರುವಂತದ್ದು. ಸಮುದ್ರದ ಆಳದಲ್ಲಿರುವಂತಹ ಮುತ್ತನ್ನ ಪಡೆಯಬೇಕಾದ್ರೆ ಅಲೆಗಳ ಆರ್ಭಟವನ್ನ ಎದುರಿಸಲೇಬೇಕು. ಹಾಗೆಯೇ ನಿಮ್ಮ
ಜೀವನದ ನೈಜ ಸಾಮರ್ಥ್ಯ ಮತ್ತು ಉನ್ನತ ಪ್ರಜ್ಞೆಯನ್ನ ಅರಿಯಲು ಪ್ರಸ್ತುತವಾದಂತಹ ಎದುರಾಗುತ್ತಿರುವಂತಹ ಸವಾಲುಗಳು ಅತ್ಯಗತ್ಯವಾಗಿರುವಂಥದ್ದು. ಕತ್ತಲೆ ಎಷ್ಟೇ ಆಳವಾಗಿರುತ್ತದೆಯೋ ಮುಂಜಾವಿನ ಬೆಳಕು ಅಷ್ಟೇ ಪ್ರಮುಖವಾಗಿರುತ್ತದೆ. ನಿಮ್ಮ ಅಂತರಾತ್ಮದ ಶಕ್ತಿಯನ್ನ ನಂಬಿ ಮುನ್ನಡೆದರೆ ಜಯ ನಿಮ್ಮದಾಗುವಂಥದ್ದು. ಇಂದು ವೃತ್ತಿರಂಗದಲ್ಲಿ ನಿರೀಕ್ಷಿತವಾಗಿ ಪ್ರಗತಿ ಕಂಡು ಬರುವಂತಹ ದಿನ. ಸಹೋದ್ಯೋಗಿಗಳಿಂದ ಹಾಗೂ ಮೇಲಾಧಿಕಾರಿಗಳಿಂದ ಉತ್ತಮ ಸಹಕಾರ ದೊರೆಯಲಿದ್ದು ನಿಮ್ಮ ನಾವೀನ್ಯತೆಯ ಆಲೋಚನೆಗಳಿಗೆ ಮನ್ನಣೆ ಸಿಗಲಿದೆ. ವ್ಯಾಪಾರಸ್ಥರಿಗೆ ದೀರ್ಘಕಾಲದ ಹೂಡಿಕೆಗಳಿಂದ ಲಾಭದಾಯಕ ಅವಕಾಶಗಳು ಸೃಷ್ಟಿಯಾಗಲಿವೆ. ತಾಂತ್ರಿಕ ಮತ್ತು ಸಂಶೋಧನಾ ಕ್ಷೇತ್ರದಲ್ಲಿ ಇರುವವರಿಗೆ ಇಂದು ಅತ್ಯಂತ ಯಶಸ್ವಿ ದಿನವಾಗಿರುತ್ತದೆ. ಇನ್ನು ಹಣಕಾಸಿನ ಸ್ಥಿತಿಯು ಕೂಡ ಉತ್ತಮವಾಗಿದ್ದರೂ ಇಂದು ಷೇರು ಮಾರುಕಟ್ಟೆ ಅಥವಾ ಯಾವುದೇ ರೀತಿಯ ಹೊಸ ಹೂಡಿಕೆಗಳ ಮೇಲೆ ನಿರ್ಧಾರ ತೆಗೆದುಕೊಳ್ಳುವಾಗ ತಜ್ಞರ ಸಲಹೆಯನ್ನ ಪಡೆಯುವುದು ಕಡ್ಡಾಯವಾಗಿರುವಂತದ್ದು. ಇನ್ನು ಆದಾಯದ ಮೂಲಗಳು ಕೂಡ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಆದರೆ ಭವಿಷ್ಯದ ಸುರಕ್ಷತೆಗಾಗಿ ಉಳಿತಾಯಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಹಿರಿಯರೊಂದಿಗೆ ಇದ್ದಂತಹ ಭಿನ್ನಾಭಿಪ್ರಾಯಗಳು ತಿಳಿಯಾಗಲಿವೆ. ಜೀವನ ಸಂಗಾತಿಯ ಆಳವಾದ ಪ್ರೀತಿ ಮತ್ತು ಕಾಳಜಿ ನಿಮ್ಮ ಮಾನಸಿಕ ನೆಮ್ಮದಿಯನ್ನ ಹೆಚ್ಚಿಸುವಂತದ್ದು. ಪ್ರೇಮಿಗಳಿಗೆ ಇಂದು ಅವರ ತಮ್ಮ ಭಾವನೆಗಳನ್ನ ಹಂಚಿಕೊಳ್ಳಲು ಮತ್ತು ಭವಿಷ್ಯದ ನಿರ್ಧಾರಗಳನ್ನ ತೆಗೆದುಕೊಳ್ಳಲು ಇದು ಸೂಕ್ತವಾದಂತಹ ಸಮಯ ಮತ್ತು ದಿನವಾಗಿರುವಂತದ್ದು. ಇಂದು ನಿಮ್ಮ ದೈಹಿಕ ಆರೋಗ್ಯ ಸ್ಥಿರವಾಗಿರುತ್ತದೆ. ಆದರೆ ಅತಿಯಾದ ಆಲೋಚನೆ ಅಥವಾ ಕೆಲಸದ ಒತ್ತಡದಿಂದಾಗಿ ರಾತ್ರಿ ಸರಿಯಾಗಿ ನಿದ್ರೆ ಬಾರದಿರಬಹುದು. ಸಂಜೆಯ ಸಮಯದಲ್ಲಿ ಸ್ವಲ್ಪ ಸಮಯ ಪ್ರಾಣಾಯಾಮ ಅಥವಾ ಯೋಗಾಭ್ಯಾಸ ಮಾಡುವುದು ನಿಮ್ಮ ಮಾನಸಿಕ ಶಾಂತಿಗೆ ಸಹಕಾರಿಯಾಗಿರುವಂತದ್ದು. ಇನ್ನು ವಿಶೇಷವಾಗಿ ಇಂದು ಹತ್ತಿರದ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಹನುಮಾನ್ ಚಾಲೀಸವನ್ನ ಪಠಿಸಿ ಅಥವಾ ಕೇಳಿಸಿಕೊಳ್ಳಿ. ಇದು ನಿಮ್ಮಲ್ಲಿರುವಂತಹ ನಕಾರಾತ್ಮಕ ಶಕ್ತಿಯನ್ನ ದೂರ ಮಾಡಿ ಧೈರ್ಯವನ್ನ ತುಂಬುತ್ತದೆ. ಓಂ ಶಂ ಶನೇಶ್ವರಾಯ ನಮಃ ಮಂತ್ರವನ್ನ ಸಾಯಂಕಾಲದ ಸಮಯದಲ್ಲಿ 21 ಬಾರಿ ಜಪಿಸಿ. ಇದು ಗ್ರಹಗತಿಗಳ ಅಶುಭ ಪ್ರಭಾವವನ್ನ ಕಡಿಮೆ ಮಾಡುವಂತಹ ಕಾರ್ಯವನ್ನ ಮಾಡುತ್ತದೆ. ಇಂದು ಅಗತ್ಯವಿರುವವರಿಗೆ ಅಥವಾ ವೃದ್ಧಾಶ್ರಮಕ್ಕೆ ಕಪ್ಪು ಎಳ್ಳು, ಕಪ್ಪು ಬಟ್ಟೆ ಅಥವಾ ಅನ್ನದಾನವನ್ನ ಮಾಡುವುದು ಅತ್ಯಂತ ಶ್ರೇಷ್ಠವಾದಂತಹ ಪರಿಹಾರವಾಗಿರುವಂತದ್ದು. ಇಂದು ನಿಮ್ಮ ಉಡುಪಿನಲ್ಲಿ ನೀಲಿ ಅಥವಾ ತಿಳಿಬೂದು ಬಣ್ಣಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡುವುದು ಕೂಡ ಶುಭ ಫಲವನ್ನ ನೀಡುತ್ತದೆ. ಇನ್ನು ಶುಭ ಸಂಖ್ಯೆಯನ್ನ ನೋಡುವುದಾದರೆ 8 ಮತ್ತು 4 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ ಇಂದಿನ ದಿವಸ ನೀವು. ಇನ್ನು ಶುಭ ಬಣ್ಣವನ್ನ ನೋಡುವುದಾದರೆ ನೀಲಿ ಮತ್ತು ನೇರಳೆ ಬಣ್ಣದ ಈ ಬಣ್ಣಗಳನ್ನ ನೀವು ಉಪಯೋಗಿಸಿದ್ದಲ್ಲಿ ಖಂಡಿತವಾಗಿಯೂ ಅದೃಷ್ಟ, ಲಕ್ ಎಂಬುದು ನಿಮಗೆ ಒದಗಿ ಬರುವಂತದ್ದನ್ನ ಈ ದಿನ ನೀವು ಕಾಣ್ತೀರಾ. ಮೀನರಾಶಿಯವರೇ, ಸಮುದ್ರದ ಆಳದಲ್ಲಿರುವ ಮುತ್ತುಗಳನ್ನ ಪಡೆಯಬೇಕಾದರೆ ಅಲೆಗಳ ಆರ್ಭಟಕ್ಕೆ ಹೆದರದೆ ಧುಮುಕಲೇಬೇಕಾಗ್ತದೆ. ಹಾಗೆಯೇ ನಿಮ್ಮ ಜೀವನದ ನಿಜವಾದ ಸಾಮರ್ಥ್ಯ ಮತ್ತು ಶಾಂತಿ ನಿಮ್ಮ ಅಂತರಂಗದ ಆಳದಲ್ಲಿರುತ್ತದೆ. ಹೊರಗಿನ ಗದ್ದಲಗಳು, ಟೀಕೆಗಳು ಮತ್ತು ಸಣ್ಣ ಪುಟ್ಟ ಸೋಲುಗಳು ನಿಮ್ಮ ದಾರಿಯನ್ನ ಬದಲಿಸದಿರಲಿ. ನಿಮ್ಮ ಆಂತರಿಕ ಶಕ್ತಿಯನ್ನ ಗುರುತಿಸಿ ನೀವು ಕೇವಲ ಪರಿಸ್ಥಿತಿಗೆ ತಕ್ಕಂತೆ ಈಜುವವರಲ್ಲ, ಅಲೆಗಳ ದಿಕ್ಕನ್ನೇ ಬದಲಾಯಿಸುವಂತಹ ಶಕ್ತಿಯನ್ನ ಹೊಂದಿದವರು. ಇಂದು ಆರೋಗ್ಯದ ದೃಷ್ಟಿಯಿಂದ ನಿಮ್ಮ ದೈಹಿಕ ಮತ್ತು ಮಾನಸಿಕ ಸಮತೋಲನವನ್ನ ಕಾಯ್ದುಕೊಳ್ಳುವಂತಹ ದಿನವಾಗಿದೆ. ಅತಿಯಾದ ಚಿಂತನೆಯಿಂದಾಗಿ ನಿದ್ರಾಹೀನತೆ ಅಥವಾ ಅಜೀರ್ಣದ ಸಮಸ್ಯೆ ಕಾಣಿಸಿಕೊಳ್ಳಬಹುದು. ಪ್ರಾಣಾಯಾಮ ಮತ್ತು ಧ್ಯಾನವನ್ನ ಮಾಡುವುದರಿಂದ ಮನಸ್ಸಿಗೆ ನೆಮ್ಮದಿಯೂ ಕೂಡ ಸಿಗುವಂತದ್ದು. ಇನ್ನು ಕುಟುಂಬದಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ನೆಲೆಸಿರುವಂತಹ ದಿನ. ನಿಮ್ಮ ಅಂತರಂಗದ ಭಾವನೆಗಳನ್ನ ಮತ್ತು ಆಲೋಚನೆಗಳನ್ನ ಜೀವನ ಸಂಗಾತಿಯೊಂದಿಗೆ ಹಂಚಿಕೊಳ್ಳುವುದರಿಂದ ಪರಸ್ಪರ ನಂಬಿಕೆ ಮತ್ತು ಪ್ರೀತಿ ಗಾಢವಾಗಿರುತ್ತದೆ. ಹಿರಿಯರ ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬರಲಿದ್ದು ಅವರ ಆಶೀರ್ವಾದವು ನಿಮಗೆ ಶ್ರೀರಕ್ಷೆಯಾಗಿರುವಂತದ್ದು. ಇಂದು ಹಣಕಾಸಿನ ಸ್ಥಿತಿ ಉತ್ತಮವಾಗಿರುತ್ತದೆ. ಆದರೆ ಹಳೆಯ ಸಾಲಗಳನ್ನ ತೀರಿಸಲು ಅಥವಾ ಕುಟುಂಬದಲ್ಲಿ ವೈದ್ಯಕೀಯ ವೆಚ್ಚಗಳಿಗಾಗಿ ಹಣ ವಿನಿಯೋಗವಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಅನಗತ್ಯ ಖರ್ಚುಗಳಿಗೆ ಕಡಿವಾಣವನ್ನ ಹಾಕಿ ದೀರ್ಘಾವಧಿಯ ಉಳಿತಾಯದ ಯೋಜನೆಗಳಿಗೆ ಕಡೆಗೆ ಗಮನವನ್ನ ಹರಿಸುವುದು ನಿಮ್ಮ ಆರ್ಥಿಕ ಭದ್ರತೆಯನ್ನ ಹೆಚ್ಚಿಸುವಂತದ್ದು. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಇಂದು ನೂತನ ಜವಾಬ್ದಾರಿಗಳು ನಿಮ್ಮ ಹೆಗಲೇರುವಂತಹ ದಿನ. ಸಹೋದ್ಯೋಗಿಗಳೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮೂಡದಂತೆ ನಿಮ್ಮ ತಾಳ್ಮೆಯನ್ನ ಕಾಪಾಡಿಕೊಳ್ಳುವುದು ಅತ್ಯಗತ್ಯವಾಗಿರುವಂತದ್ದು. ಇನ್ನು ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಹೊಸ ಹೂಡಿಕೆಯ ಅವಕಾಶಗಳು ಸಿಗುವಂತದ್ದು. ಇಂದು ತೆಗೆದುಕೊಳ್ಳುವಂತಹ ದೂರದರ್ಶಿತ ನಿರ್ಧಾರಗಳು ಭವಿಷ್ಯದಲ್ಲಿ ದೊಡ್ಡ ಯಶಸ್ಸಿಗೆ ಕಾರಣವನ್ನ ಆಗುವಂತದ್ದನ್ನ ನೋಡ್ತೀರಾ. ಇಂದು ಹನುಮನ್ ಆರಾಧನೆಯನ್ನ ಮಾಡಬೇಕಾಗುತ್ತೆ. ಇಂದು ಹನುಮಂತನ ದೇವಸ್ಥಾನಕ್ಕೆ ಭೇಟಿ ನೀಡಿ ಸಿಂಧೂರ ಅರ್ಪಿಸಿ ಅಥವಾ ಹನುಮಾನ್ ಚಾಲೀಸವನ್ನ ಪಠಿಸಿ. ಇದು ನಿಮ್ಮ ಮನಸ್ಸಿನ ಆತಂಕಗಳನ್ನ ದೂರ ಮಾಡಿ ಧೈರ್ಯವನ್ನ ತುಂಬುತ್ತದೆ. ನಿಮ್ಮ ಕುಲದೇವರನ್ನ ಅಥವಾ ಆಧ್ಯಾತ್ಮಿಕ ಗುರುಗಳನ್ನ ಸ್ಮರಿಸಿ ಓಂ ಗುರುವೇ ನಮಃ ಮಂತ್ರವನ್ನ 21 ಬಾರಿ ಜಪಿಸಬೇಕಾಗುತ್ತೆ. ಇದು
ಇದು ಬುದ್ಧಿಶಕ್ತಿಯನ್ನ ಚುರುಕುಗೊಳಿಸುವಂತಹ ಕಾರ್ಯವನ್ನ ಮಾಡ್ತದೆ. ಇನ್ನು ಸೇವೆಯ ಮೂಲಕ ಪರಿಹಾರವನ್ನ ಮಾಡುವಂಥದ್ದು. ಸಾಧ್ಯವಾದರೆ ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ಹಳದಿ ಬಣ್ಣದ ಅನ್ನ ಅಥವಾ ಬಾಳೆಹಣ್ಣನ್ನ ದಾನವಾಗಿ ಮಾಡಿ. ಇದರಿಂದ ಆರ್ಥಿಕ ಅಡೆತಡೆಗಳು ಕೂಡ ನಿವಾರಣೆ ಆಗುವಂತದ್ದನ್ನ ನೋಡ್ತೀರಾ. ಇನ್ನು ಶುಭ ಬಣ್ಣವನ್ನ ಬಳಕೆಯನ್ನು ನೋಡುವುದಾದ್ರೆ ಇಂದು ನಿಮ್ಮ ದೈನಂದಿನ ಕಾರ್ಯಗಳಲ್ಲಿ ಹಳದಿ ಅಥವಾ ತಿಳಿನಿ ಕೇಸರಿ ಬಣ್ಣದ ಉಡುಪನ್ನ ಕರವಸ್ತ್ರವನ್ನ ಬಳಸುವುದು ಶುಭವನ್ನ ತರುವಂತದ್ದು. ಇನ್ನು ಶುಭ ಸಂಖ್ಯೆಯಾಗಿ ನೋಡುವುದಾದರೆ 9 ಮತ್ತು 7 ಬಳಸಬೇಕಾಗುತ್ತೆ. ಇನ್ನು ಶುಭ ಬಣ್ಣವನ್ನ ನೋಡುವುದಾದ್ರೆ ಹಳದಿ ಮತ್ತು ಕೇಸರಿ ಬಣ್ಣವನ್ನ ಬಳಸಬೇಕಾಗುತ್ತೆ ಇಂದಿನ ದಿವಸ ನೀವು.